ಪ್ರೀತಿ ಬಂದು ಒಂದು ನಂಬಿಕೆ. ಯಾಕೆ ಗೊತ್ತಾ, ಇದಕ್ಕೆ ನಾನು ಜೀವ ಕೊಟ್ಬಿಟ್ಟಿದ್ದೀನಿ ಈ ಫಿಲ್ಮ್ಗೆ. ಯಾಕೆ ಗೊತ್ತಾ, ಇದು ನಂದು ಫಸ್ಟ್ ಸಿನಿಮಾ ಇರ್ಬೋದು ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ. ಸರ್, ಈ ಸಿನಿಮಾಗೆ ನಾನು ಸೂಟ್ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಇದು ನನಗೆ ಒಂದು ಸಬ್ಜೆಕ್ಟ್ ಇದೆ, ಸೂಟ್ಗೆ ನೀವೇ ಸೂಟ್ ಆಗೋದು. ಅದಾದಮೇಲೆ ನಾನು 1766 ರೂಪಾಯಿಸ್ ಬರ್ತಿದ್ದೀನಿ. ಅವರು ಗಿಫ್ಟ್ ಮಾಡಿದ್ದು ನನಗೆ ಅರಮಾನಿ ಸೂಟ್. ನಾನು ಹೇಳ್ತೀನಿ, ನಾನು ಹೀರೋ ಆಗಬೇಕು ಅಂತ ಬಂದಿಲ್ಲ ಇಲ್ಲಿ. ಇವಾಗ ಹೀರೋ ಥರ ಬಿಲ್ಡಪ್ ಕೊಡೋಕ್ಕೆ ನನ್ನ ಹತ್ರ ಏನಿಲ್ಲ. ಇದೇ ದೇಹ, ಇದೇ ಜಸ್ಟ್ ಇಲ್ಲ. ಮನಸ್ಸು ಸಂತೋಷವಾಗಿದ್ದಷ್ಟು ಮಾಡುವ ಕೆಲಸನೂ ಸುಂದರವಾಗಿರುತ್ತದೆ ಅಂತ. ಇಲ್ಲ, ಕಂಟೆಂಟ್ ಜೊತೆ ಎಂಟರ್ಟೈನ್ಮೆಂಟ್ ಬಿಡಬೇಕು. ಲವ್ ಮತ್ತು ಲವ್ ಫೇಲ್ಯೂರ್, ಇದು 2 ವರ್ಡ್ಸ್ ಇದೆ ಅಲ್ಲ, ಅದು ಕಾಮನ್ಲಿ ಆಗ್ಬಿಟ್ಟಿದೆ. ಹಾಯ್, ಹಲೋ, ನಮಸ್ಕಾರ. ಇದು ಸೈಕಲ್ ಗ್ಯಾಪ್ ಮೀಡಿಯಾ. ನಮ್ಮ ಜೊತೆ ಇದ್ದಾರೆ ಇವತ್ತು ದಿ ಶೂಟ್ ಸಿನಿಮಾದ ಹೀರೋ ಸರ್. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಾ? ನಾನು ಸೂಪರ್ ಸರ್. ಸರ್, ಇನ್ನೇನು ನಿಮ್ಮ ಸಿನಿಮಾ ಶುಕ್ರವಾರ 17ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಯಾವ ಥರ ಎಕ್ಸ್ಪೆಕ್ಟೇಷನ್ ಇದೆ ಸರ್? ಸರ್, ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ನನಗೆ ಬಂದು MBA ಎಕ್ಸಾಮ್ಸ್ನಲ್ಲಿ, ಆ್ಯಕ್ಚುಲಿ ನಾನು MBA ಫಿನಿಷ್ ಮಾಡಿ PhD ಇನ್ನೂ ಓದ್ತಾ ಇದ್ದೀನಿ. ಅಷ್ಟು ನನಗೆ ಕ್ಯೂರಿಯಾಸಿಟಿ ಇರಲಿಲ್ಲ. ಇದಕ್ಕೆ ಎಷ್ಟು ಗಾಬರಿನೂ ಇದ್ದೀನಿ. ನೋಡೋಣ ಯಾವ ಥರ ಜನರು ಅಕ್ಸೆಪ್ಟ್ ಮಾಡ್ತಾರೆ. ಯಾಕೆ ಗೊತ್ತಾ, ಇದಕ್ಕೆ ನಾನು ಜೀವ ಕೊಟ್ಬಿಟ್ಟಿದ್ದೀನಿ ಈ ಫಿಲ್ಮ್ಗೆ. ಯಾಕೆ ಗೊತ್ತಾ, ಇದು ನಂದು ಫಸ್ಟ್ ಸಿನಿಮಾ ಇರ್ಬೋದು ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ. ಮತ್ತು ಇದರಲ್ಲಿ ನಾನು 100 ಫಿಲ್ಮ್ಸ್ ಮಾಡುವ ಬದಲಿ ಇದು 100 ಫಿಲ್ಮ್ಸ್ ಮಾಡಿದ್ರೂ ಅಷ್ಟು ಹೆಸರು ನನಗೆ ಸಿಗ್ತಾ ಇಲ್ಲ ಇರ್ಬೋದು, ಅಷ್ಟು ಅವಕಾಶ ಸಿಗ್ತಾ ಇಲ್ಲ ಇರ್ಬೋದು. ಇದರಲ್ಲಿ ನಾನು 100 ಫಿಲ್ಮ್ಸ್ ಸೇರಿ ಮತ್ತು ಇದು ಒಂದು ಫಿಲ್ಮ್ನಲ್ಲಿ ನಾನು 100 ಫಿಲ್ಮ್ಸ್ ಥರ ಆ್ಯಕ್ಟಿಂಗ್ ಮಾಡಿ ತೋರಿಸ್ಬಿಟ್ಟಿದ್ದೀನಿ. ವಾವ್, ಸೂಪರ್. ಸರ್, ಸಿನಿಮಾ ಕತೆ ನಿಮ್ಮ ಕೈಯಲ್ಲಿ ಬಂದಾಗ ಈ ಕ್ಯಾರೆಕ್ಟ್ರಿಗೆ ನಾನು ಸೂಟ್ ಆಗ್ತೀನಿ ಅನ್ನೋ ಫೀಲ್ ಆ ಟೈಮಲ್ಲಿ ಹೇಗಿತ್ತು? ಸರ್, ಈ ಸಿನಿಮಾಗೆ ನಾನು ಸೂಟ್ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಇದು ನನ್ನ ಲೈಫ್ನಲ್ಲಿ ಎಲ್ಲ ಕೋಇನ್ಸಿಡೆನ್ಸ್. ಓಕೆ, ಇದ್ರ ಮುಂಚೆ ಜಸ್ಟ್ ಒಂದು ಶ್ಲೋಕ ಹೇಳಿಬಿಟ್ಟು ಇದಾದಮೇಲೆ ನಾನು ಜಸ್ಟ್ ಶುರು ಮಾಡ್ತೀನಿ. ಜಟಾಟವಿ ಗಲಜ್ ವಲ ಪ್ರವಾಹ ಪಾರ್ವಿ ತಸ್ತಲೆ ವಲೆ ವಲಂ ಲಂಬಿತಂ ಭುಜಂಗ ತುಂಗ ಮಾರ್ವಿಕಂ. ಓಕೆ, ದೇವರು ಎಲ್ಲ ಬರೆದ್ಬಿಟ್ಟಿದ್ದಾರೆ ನಮ್ಮ ಲೈಫ್ನಲ್ಲಿ. ಏನೇನಾಗಬೇಕೋ ಆಗಲೇ ಆಗುತ್ತದೆ. ನಾನು ಜಸ್ಟ್ ಕೂತ್ಕೊಂಡಿದ್ದೆ. ಭಗತ್ ರಾಜ್ ಅಂತ ಡೈರೆಕ್ಟರ್, ಅವರು ತುಂಬ ವರ್ಷದಿಂದ ಕಾಶಿನಾಥ್ ಸರ್ ಜೊತೆ ಇದ್ದರು. ಅವರು ನನಗೆ ನೋಡಿದ ತಕ್ಷಣ, ಇಲ್ಲ ಸರ್, ನನಗೆ ಒಂದು ಸಬ್ಜೆಕ್ಟ್ ಇದೆ, ಸೂಟ್ಗೆ ನೀವೇ ಸೂಟ್ ಆಗೋದು ಅಂತ. ಅಪ್ಪ, ನಾನು ಜಸ್ಟ್ ದುಬೈನಲ್ಲಿ ಇರೋದು. ನಾನು ಜಸ್ಟ್ ದುಬೈನಲ್ಲಿ 15 ವರ್ಷ ಇದ್ದೆ. ಇಲ್ಲ, ನೀವೇ ಮಾಡಬೇಕು ಇದು ಅಂತ ತುಂಬ ಇದು ಮಾಡಿದರು. ಮತ್ತು ನಾನು ಜಸ್ಟ್ ಇವರು ರಜನಿಕಾಂತ್ ಜೊತೆ ಇದ್ದಾರೆ, ರಾಜ್ ಅಂತ. ಅವರು ಜಸ್ಟ್ ಬಂದು ನನಗೆ ತುಂಬ ಕನ್ನಡದಲ್ಲಿ ಟ್ರೈನಿಂಗ್ ಕೊಟ್ಟರು ಆ್ಯಕ್ಟಿಂಗ್ನಲ್ಲಿ. ಮತ್ತು ಬಾಲಿವುಡ್ನಿಂದ ನಸೀರುದ್ದೀನ್ ಶಾ ಟೀಮ್ ಜೊತೆ ಇದ್ದೆ. ಮತ್ತು ಇವರು ವಿಡಿಯೋಕಾನಲ್ಲಿ ನ್ಯಾಷನಲ್ ಹೆಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಇದೆ. ಮತ್ತು ಸರೋದ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ, 24 ಸ್ಟ್ರಿಂಗ್ಸ್ ಅದರಲ್ಲಿ. ಅದು ನಾನು ಒಬ್ಬನೇ ಇಲ್ಲಿ ಕರ್ನಾಟಕದಲ್ಲಿ ಬಜಾಯಿಸೋದು. ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟ್. ಮ್ಯೂಸಿಷಿಯನ್ ಕೂಡ ಹೌದು? ಹೌದು. ಆಲ್ರೆಡಿ. ಮತ್ತು ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡಿದ್ದೀನಿ. ಮತ್ತು ಆ್ಯಸ್ ಎ ಫಿಲ್ಮ್ ಫೇರ್ ಅವಾರ್ಡ್ ಸಿಕ್ಕಿದೆ. ಚೌಟಂಕಿ ಅಂತ ಒಂದು ಆ್ಯನಿಮೇಷನ್ ಫಿಲ್ಮ್ ಬಂತು, ಅದಕ್ಕೆ ನಾನು ಹಾಡಿದ್ದೀನಿ. ಫಸ್ಟ್ ಫಿಲ್ಮ್ ಫೇರ್ ಆ್ಯನಿಮೇಷನ್ ಅವಾರ್ಡ್ ಸಿಕ್ಕಿದ್ದು ಅಲ್ಲಿ. ಸರ್, ಹಾಗಾದ್ರೆ ಬಹುಮುಖ ಪ್ರತಿಭೆನೇ ಅನ್ಬೋದು ನಿಮ್ಮನ್ನು. ಇಲ್ಲ, ಅದಾದಮೇಲೆ ನಂದು ಫಸ್ಟ್ ಪೊಯೆಟ್ರಿ ಬುಕ್ ಲತಾ ಮಂಗೇಶ್ಕರ್ ರಿಲೀಸ್ ಮಾಡಿದ್ದು. ಅವ್ರ ಜೊತೆ ತುಂಬ ಕಾಂಟ್ಯಾಕ್ಟ್ಸ್ ಇತ್ತು. ಲೈವ್ನಲ್ಲಿ ಮಾತಾಡ್ತಾ ಇದ್ದೆ. ಮತ್ತು ಧರ್ಮೇಂದರ್ ಅವರು, ಬಾಲಿವುಡ್ ಅವರು, ತುಂಬ ನನಗೆ ಅಲ್ಲಿ ಫಿಲ್ಮ್ಸ್ ಮಾಡಿದ್ದೀನಿ. ಮತ್ತು ತುಂಬ ಕಾಂಟ್ಯಾಕ್ಟ್ಸ್ನಲ್ಲಿ. ಮತ್ತು ನಮ್ಮ ಇಲ್ಲಿ ಬಂದಿದ್ದು ನಾನು ಜಸ್ಟ್ ಯಾಕೆ ಗೊತ್ತಾ, ಶಿವಣ್ಣ ಮತ್ತು ರಾಘಣ್ಣ ಮತ್ತು ಪುನೀತ್ ಜಿ ತುಂಬ ಕ್ಲೋಸ್ ಇದ್ದರು, ಒಂದು ಫ್ಯಾಮಿಲಿ ಫ್ರೆಂಡ್ ಅಂತ. ಅವ್ರಿಗೋಸ್ಕರ ನಾನು ಬಂದಿದ್ದು. ಇಲ್ಲಿ ಬರ್ತಾ ಫಿಲ್ಮ್ ಇಂಡಸ್ಟ್ರಿಗೆ ನನಗೆ ಅವಕಾಶ ಸಿಕ್ತು. ಓಕೆ, ಮಾಡೋಣ ಅಂತ ಜಸ್ಟ್ ಮಾಡಿದ್ದೆ. ಅದಾದಮೇಲೆ ಇದೇ ಫಸ್ಟ್ ಡೆಬ್ಯೂ ಮೂವಿ ಅನ್ಕೊಂತೀನಿ. ಹೌದು ಹೌದು. ಓಕೆ, ಏಕೆಂದರೆ ಫಸ್ಟಾಗೆ ಇಂಡಸ್ಟ್ರಿಗೆ ಬರಬೇಕು ಅಂದರೆ ಅವ್ರದ್ದೇ ಆದಂಥ ನಟನೆಯಲ್ಲಿ ಸಿಗಲ್ಲ, ಒಬ್ಬೊಬ್ಬರಿಗೆ ಹೀರೋ ಆಗಿ ಚಾನ್ಸ್ ಸಿಗಲ್ಲ. ನೀವು ಆಲ್ರೆಡಿ ಹಿಂದೆ ವರ್ಕ್ ಮಾಡಿರೋರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ನಿಮ್ಮ ಬೇರೆ ಬೇರೆ ಉದ್ಯಮದಲ್ಲೂ ನೀವು ಕ್ರಿಯಾಶೀಲರಾಗಿ. ನಾನು ಹೀರೋ ಅಂತ ನಾನು ಹೇಳ್ಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಯಾಕೆ ಗೊತ್ತಾ, ಹೀರೋ ಬಂದು ಒಂದು ಕ್ಯಾರೆಕ್ಟರ್. ಇದು ಹೀರೋ ಬರ್ತಾರೆ, ಹೋಗಿಬಿಡ್ತಾರೆ, ಒಂದು ಬ್ರ್ಯಾಂಡ್. ನಾನು ಒಂದು ಕಲಾವಿದ ಆಗಿ, ಯಾಕೆ ಗೊತ್ತಾ, ಇದರಲ್ಲಿ ಎಲ್ಲ ರಸಗಳು ಮತ್ತು ಆಲ್ಮೋಸ್ಟ್ 45 ಡೇಸ್ ನಾನು ಕಂಪ್ಲೀಟ್ಲಿ ಸ್ಟಾರ್ಟಿಂಗಿಂದ ಕೊನೆ ತನಕ. ಓಕೆ, ಇದರಲ್ಲಿ ಎಲ್ಲ ಫ್ಲೇವರ್ಸ್ ಥರ ನಾನು ಜಸ್ಟ್ ಆ್ಯಕ್ಟಿಂಗ್ ಮಾಡಿದ್ದೀನಿ ಕಂಪ್ಲೀಟ್ಲಿ. ಇದು ರಸಗಳು ಏನು ತುಂಬಿದ್ದೀವಿ, ಇದು 100 ವರ್ಷ ಆದ್ರೂ ನನಗೆ ರಿಮೆಂಬರ್ ಮಾಡ್ತಾರೆ. ಅಷ್ಟು ನನಗೆ ಹೋಪ್ ಇದೆ. ಸರ್, ನೀವು ಕೇಳ್ಪಟ್ಟೆ ಕವಿನೂ ಕೂಡ ಹೌದು. ನಿಮ್ಮ ಕವಿತೆಗಳಿಗೆ ಬಾಲಿವುಡ್ ಹೀರೋ ಅಲ್ಲಿ ಸೆಲೆಬ್ರಿಟೀಸ್ ಎಲ್ಲ ಇಷ್ಟಪಡೋರು. ಅದ್ರದ್ದೇನು ಸರ್, ಅದೇ ಆಗ್ತಾರ ಒಲವು ಸರ್? ಚೈಲ್ಡ್ಹುಡ್ಡಿಂದ ನಾನು ಜಸ್ಟ್ ಕವನ ಬರಿತಾ ಇದ್ದೆ. ಅದಾದಮೇಲೆ ಕವನದಲ್ಲಿ ತುಂಬ ದೊಡ್ಡ ಹೆಸರು ತಗೊಂಡೆ.
ಆದಮೇಲೆ ತುಂಬ ಕವಿಗಳು ಸಿಂಪಲ್ ಪೊಯಿಟ್ರಿಯಿಂದ ನಾನು ಜಸ್ಟ್ ಎಲ್ಲ ಥರದ್ದು ಫಾರ್ಮ್ಸ್ ಪೊಯಿಟ್ರಿ ಬರಿತಾ ಇದ್ದೆ. ಅದಾದಮೇಲೆ ಇಂಗ್ಲೀಷ್ನಲ್ಲಿ ರುಬಾಯಿ ಅಂತ ಬರುತ್ತದೆ. ಉಮರ್ ಖಯಾಮ್ ಅವರು 145 ರುಬಾಯಿ ಅವರು ಹೋಲ್ ಲೈಫ್ನಲ್ಲಿ ಬರೆದಿದ್ರದು, ಉಮರ್ ಖಯಾಮ್ ಒಬ್ಬರೇ. ಅದಾದಮೇಲೆ ನಾನು 1766 ರುಬಾಯಿಸ್ ಬರ್ತಿದ್ದೀನಿ. ವಾವ್, ಅದಕ್ಕೆ ಮತ್ತು ಜನರು 3 ಮಾರ್ಕೆಟಿಂಗ್ಸ್ ಬುಕ್ಸ್ ಬರ್ದಿದ್ದೀನಿ. ಆಲ್ಮೋಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಒಂದು 17 ಅವಾರ್ಡ್ ಸಿಕ್ಕಿದೆ ಮತ್ತು ಎಲ್ಲ ಕಡೆಯಿಂದ ಒಂದು 300 ಅವಾರ್ಡ್ ಸಿಕ್ಕಿದೆ. ಸರ್ ಏನು ಹೇಳ್ತಾ ಇದ್ದಾರೆ, ನಾರ್ಮಲಾಗಿ ಹೇಳ್ಕೊತಾ ಇದ್ದೀರಾ ಸರ್. ಒಂದೊಂದು ಅವಾರ್ಡಿಗೆ ಒಬ್ಬೊಬ್ರು ಕಷ್ಟಪಡೋದು ಇವೇ ಇರುತ್ತೆ. ಇಲ್ಲ, ನಾನು ಲೈಫಲ್ಲಿ ಹೇಳ್ತಾ ಇದ್ದೀನಲ್ಲ, ಎಲ್ಲ ಡಿಫಾಲ್ಟ್. ಯಾಕೆ ಗೊತ್ತಾ, ನಂದು ಫಸ್ಟ್ ಎಕ್ಸ್ಪೆನ್ಸಿವ್ ಸೂಟ್ ವಿಜಯ್ ಮಲ್ಯ ಆ ಟೈಮ್ ದೊಡ್ಡ ಇನ್ನು ಅವರು ಗಿಫ್ಟ್ ಮಾಡಿದ್ದು ನನಗೆ ಅರ್ಮಾನಿ ಸೂಟ್. ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ನನಗೆ ಸಿಕ್ಕಿದ್ರದ್ದು ಸೂಟ್. ನಾನು ಒದೆ ತಿಂದಿದ್ದು ಸೂಟ್ಗೋಸ್ಕರ. ಪ್ಲಸ್ ಚೈಲ್ಡ್ಹುಡ್ನಲ್ಲಿ ನನಗೆ ಸೂಟ್ ಅಂದರೆ ತುಂಬ ಆಸೆ. ಮೂವಿನೂ ಸೂಟ್ ಅಂತ ಬಂದಿದೆ ಅಷ್ಟೇ ಸರ್. ಅದೇ ದೇವರು ಬರೆದ್ಬಿಟ್ಟಿದ್ದಾರೆ, ಲೈಫ್ನಲ್ಲಿ ಏನೇನು ಆಗಬೇಕು ಅದೆಲ್ಲ ಆಗುತ್ತದೆ ಕಂಪ್ಲೀಟ್ಲಿ. ನಿಮ್ಮದೇ ಆದಂತಹ ಉದ್ಯಮ ಕೂಡ ನೀವು ಮಾಡ್ತಾ ಇದ್ದೀರಾ, ಹೆಸರು ಅದರಲ್ಲೇ ಮಾಡಿದ್ದೀರಾ. ಮೂವಿ ಫೀಲ್ಡು ನೀವು ಹೀರೋ ಆಗಬೇಕು ಅನ್ನೋ ಡಿಫಾಲ್ಟು ಅಂತ ನೀವೇ ಹೇಳ್ಬಿಟ್ಟಿದ್ದೀರಾ. ಸರ್ ನಾನು ಹೇಳ್ತೀನಿ, ನಾನು ಹೀರೋ ಆಗಬೇಕು ಅಂತ ಬಂದಿಲ್ಲ ಇಲ್ಲಿ. ನಾನು ಒಬ್ಬ ಕಲಾವಿದ. ಆ್ಯಕ್ಚುಲಿ ನಾನು ಆ್ಯಕ್ಟಿಂಗ್ನಲ್ಲಿ ತುಂಬ ಚೆನ್ನಾಗಿದ್ದೀನಿ, ನನಗೆ ಗೊತ್ತು. ಯಾಕೆ ಗೊತ್ತಾ, ಇದರಲ್ಲಿ ನಾನು ಆಲ್ಮೋಸ್ಟ್ ನೀವು ಯಾವ ಕ್ಯಾರೆಕ್ಟರ್ ಕೊಟ್ಟರು ನನಗೆ ಕಂಪ್ಲೀಟ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ. ಕಂಪ್ಲೀಟ್ಲಿ ಒಂದು ಥಿಯೇಟರ್ ಮಾಡಿದ್ದೆ, ಅದರಲ್ಲಿ ನನಗೆ ಮತ್ತು ಫಹದ್ ಫಾಜಿಲ್ಗೆ ಕಂಪೇರ್ ಮಾಡಿದರು. ಅದನ್ನು ನಾನು ಸರ್ ಮಲಯಾಳಂ ಫಹದ್ ಫಾಜಿಲ್ ಆಫ್ ಬ್ಯಾಂಗ್ಳೂರ್ ಅಂತ ನನಗೆ ಮಲಯಾಳಂ ಅವರು. ಆ್ಯಕ್ಚುಲಿ ನನಗೆ ಮಲಯಾಳಂ ಮೂವಿಗೆ ಆಲ್ಮೋಸ್ಟ್ ಮುಂಚೆ ಮೂವಿ ಎಲ್ಲ ಆಯಿತು ಕಂಪ್ಲೀಟ್ಲಿ. ಮಲಯಾಳಂ ಆ್ಯಕ್ಟರ್ ಯಾಕೆ ಗೊತ್ತಾ, ನಂದು ಲುಕ್ನು ಮಲಯಾಳಂ ಥರ ಇದೆ ಕಂಪ್ಲೀಟ್ಲಿ. ಮತ್ತು ನಂದು ನ್ಯಾಚುರಲ್ ಆ್ಯಕ್ಟಿಂಗ್ ಅಂತ. ಯಾಕೆ ಗೊತ್ತಾ, ಇವಾಗ ಹೀರೋ ಥರ ಬಿಲ್ಡಪ್ ಕೊಡೋಕ್ಕೆ ನನ್ನ ಹತ್ರ ಏನಿಲ್ಲ. ಇದೇ ದೇಹ, ಇದೇ ಜಸ್ಟ್ ಏನು ಗೊತ್ತಾ, ಮನಸ್ಸು ಕ್ಲಿಯರ್ ಇದೆ ಅಷ್ಟೇ. ಅದು ಬಿಟ್ಟು ಏನಿಲ್ಲ. ಮನಸ್ಸು ಸಂತೋಷವಾಗಿದ್ದಷ್ಟು ಮಾಡುವ ಕೆಲಸನೂ ಸುಂದರವಾಗಿರುತ್ತದೆ ಅಂತ ಒಂದು ಡೈಲಾಗ್ ಇದೆ. ಅದು ನನ್ನ ಲೈಫ್ನಲ್ಲಿ ನಿಜ ಆಗಿದೆ. ಓಕೆ ಸರ್, ಸೂಟ್ ಇಟ್ಕೊಂಡು ಯಾವ ಥರ ಕಥೆನ ಇದು ಮಾಡ್ಬೋದು ಅಂತ ನಾನು ಟೀಸರಲ್ಲಿ ನಾನು ನೋಡ್ತಾ ಇದ್ದೆ. ಏನು ಸರ್ ಇದು ಸ್ಟೋರಿ ಒಂದೇನಾಗಿ ನೀವು ಹೇಳೋದಾದರೆ? ಸರ್ ಇದರಲ್ಲಿ ಆಲ್ಮೋಸ್ಟ್ ಜೀವನದಲ್ಲಿ ಈ ಕಾಲದಲ್ಲಿ ಓಕೆ ಪ್ರೀತಿ ಅಂತ ಇಲ್ಲ. ಓಕೆ, ಪ್ರೀತಿ ಅಂತ ಮುಖ್ಯ. ನಾವು ಜಸ್ಟ್ ಮುಂಚೆ ಎಲ್ಲರ ಜೊತೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಇನ್ನೂ ಈ 35 ಜನ ಕೂತ್ಕೊಂಡು ಜೊತೆಗೆ ತಿನ್ನೋದು. ಓಕೆ, ಆ ಪ್ರೀತಿ, ಆ ವಿಶ್ವಾಸ, ಆ ನಂಬಿಕೆ, ಓಕೆ, ಆ ಗುಣ ಸಾಯೋ ತನಕ ಇರ್ತದೆ. ಇವಾಗ ಜಸ್ಟ್ ಎಲ್ಲರೂ ಸಪ್ರೇಟ್ ಇದ್ದಾರೆ. ಎಲ್ಲರೂ ಮುಂಚೆ ಮದುವೆ ಅಂತ ಇತ್ತು, ಇವಾಗ ಲಿವಿಂಗ್ ರಿಲೇಷನ್ಶಿಪ್ ಅಂತ ಬಂತು ಕಂಪ್ಲೀಟ್ಲಿ. ಇದು ಎಲ್ಲ ಸೇರಿ ಒಂದು ಕಾಂಬಿನೇಷನ್ ಥರ. ಇದರಲ್ಲಿ ಎಲ್ಲರಿಗಿಂತ ಪ್ರೀತಿ ಮುಖ್ಯ ಅಂತ ಹೇಳ್ತೀವಿ ನಾವು. ಬಟ್ ಅದು ಮುಖ್ಯ ಅಂತ ಹೇಳ್ತೀವಿ ಜಸ್ಟ್ ಹೇಳೋಕ್ಕೋಸ್ಕರ ಅಲ್ಲ. ಬಟ್ ಅದರಲ್ಲಿ ಪ್ರೀತಿ ನಾವು ತುಂಬಿದ್ವಿ ಇದು ಫಿಲ್ಮ್ನಲ್ಲಿ. ಈ ಫಿಲ್ಮ್ನಲ್ಲಿ ಏನು ಗೊತ್ತಾ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಜಸ್ಟ್ ಜನರು ಫಿಲ್ಮ್ ನೋಡೋಕ್ಕೆ ಬರ್ತಾ ಇಲ್ಲ. ಯಾಕೆ ಗೊತ್ತಾ, ಇವಾಗ ಕಂಟೆಂಟ್ ಬೇಕು. ಮಲಯಾಳಂ ಮೂವಿ ಕಂಟೆಂಟ್ ಇಲ್ಲ. ಕಂಟೆಂಟ್ ಜೊತೆ ಎಂಟರ್ಟೈನ್ಮೆಂಟ್ ಬೇಕು. ಕಂಟೆಂಟ್ ಬೇಕಂದರೆ ಎಲ್ಲರ ಲೈಫ್ನಲ್ಲಿ ಒಂದು ಕಂಟೆಂಟ್ ಡಿಫ್ರೆಂಟ್ ಇದೆ. ನಿಮ್ಮದು ಡಿಫ್ರೆಂಟ್, ನಂದು ಡಿಫ್ರೆಂಟ್. ನಂದು ಜೀವನದಲ್ಲಿ ಯಾಕೆಂದರೆ ಶ್ರೀಕೃಷ್ಣ ಅರ್ಜುನ್ಗೆ ಹೇಳ್ತಾರೆ ಮಹಾಭಾರತದಲ್ಲಿ, ದೇವರು 2 ದಿನ ಕೊಟ್ಟಿದ್ದಾರೆ. ಒಂದು ಒಳ್ಳೆ ದಿನ, ಒಂದು ಕೆಟ್ಟ ದಿನ. ಒಳ್ಳೆ ದಿನ ಬಂದರೆ ಯಾರಿಗೂ ಕೆಟ್ಟ ಮಾಡಬೇಡಿ, ಕೆಟ್ಟ ದಿನ ಬಂದರೆ ಒಳ್ಳೆ ದಿನಾಗಿ ವೇಟ್ ಮಾಡಿ. ಅಷ್ಟೇ ಜೀವನ. ಯಾಕೆ ಗೊತ್ತಾ, ಈ ಜೀವನದಲ್ಲಿ ಏನಿಲ್ಲ, ಜಸ್ಟ್ ಏನು ಖಾಲಿ ಬಂದಿದ್ವಿ, ಖಾಲಿ ಹೋಗ್ತೀವಿ. ಓಕೆ, ಬಟ್ ಏನು ಉಳಿಸ್ಕೊಳ್ಳೋದು ಅಂದರೆ, ಓಕೆ, ನಾನು ಒಂದು ಮಾತು ಹೇಳಿದ್ದೆ ಯಾವಾಗ ಜಸ್ಟ್ ನನ್ನ ಬುಕ್ನಲ್ಲಿ ಮುಂಚೆ 2016ನಲ್ಲಿ ನಂದು ಫಸ್ಟ್ ಬುಕ್ ರಿಲೀಸ್ ಆಯಿತು, APJ ಅಬ್ದುಲ್ ಕಲಾಂ ಜರ್ನಿ ಆಫ್ ಸಕ್ಸಸ್ ಇನ್ ಲೈಫ್. ಅಲ್ಲಿ ಬರ್ತಿದೆ ನಂದು ಲೈಫ್ದು ರಿಸಲ್ಟ್ ಯಾವಾಗ ಅಂದರೆ, ನನ್ನ ಹೆಣ ಇರ್ತದೆಲ್ಲ ಆವಾಗ ಎಷ್ಟು ಜನ ನನಗೆ ನೋಡೋಕ್ಕೆ ಬರ್ತಾರೆ, ಅದು ನನ್ನ ರಿಸಲ್ಟ್. ಮತ್ತು ನಂದು ಮಾಸ್ ಕಾರ್ಡ್ ಯಾವಾಗ ಅಂದರೆ, ಮಶಾಣ ತನಕ ಎಷ್ಟು ಜನ ನನಗೆ ಬರ್ತಾರೆ, ಅದು ನಂದು ರಿಸಲ್ಟ್. ಅದಕ್ಕೋಸ್ಕರ ನಾನು ಯಾವತ್ತೂ ಹೇಳೋದು, ನಮ್ಮದೇ ಭುಜ ಮೇಲೆ ನಮ್ಮದೇ ಹೆಣ ತೊಗೊಂಡು ಹೋಗೋಕ್ಕಾಗಲ್ಲ, 4 ಜನ ಬೇಕು. ಆ 4 ಜನ ಜೊತೆಗೆ ಇದ್ದಾರಲ್ಲ, ಅದೇ ಪ್ರೀತಿ. ವಾವ್, ಸೂಪರ್ ಸರ್. ಈ ಸಿನಿಮಾದಲ್ಲಿ ನಟನೆಗೆ ಯಾವ ಥರ ತಯಾರಿ ಮಾಡ್ಕೊಂಡಿದ್ರಿ ಸರ್ ನೀವು? ಸರ್ ಈ ಸಿನಿಮಾಗೆ ಏನಾಯಿತು, ನನಗೆ ಇದು ಸೈಕಾಲಜಿಕಲ್ ಥ್ರಿಲ್ಲರ್ ಕಂಪ್ಲೀಟ್ಲಿ. ಇದರಲ್ಲಿ ವೇರಿಯೇಷನ್ಸ್ ಇದೆ ಕಂಪ್ಲೀಟ್ಲಿ. ಒಂದು ಲವರ್ ಬಾಯಿಂದ ಡರ್ ಫಿಲ್ಮ್ನಲ್ಲಿ ನೋಡಿದ್ರೆ ಹೇಳ್ಬೋದು ಸರ್, ಅದನ್ನು ಇಲ್ಲಿ ತೋರಿಸಿದ್ದೀನಿ ಕಂಪ್ಲೀಟ್ಲಿ. ಮತ್ತು ಕೆಲವು ಡರಿಂದ ಹಿಡ್ಕೊಂಡು ಆಶಿಖಿ ತನಕನೂ ತೊಗೊಳ್ಬೋದು. ಆ ಕಾಲದಿಂದ ಈ ಕಾಲದ ತನಕ ಓಕೆ, ಎಷ್ಟು ವರ್ಷದ್ದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಇದಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ. ಯಾಕೆ ಗೊತ್ತಾ, ಎಲ್ಲ ಸೆಕೆಂಡ್ಸ್ಗೆ ಫಾರ್ ಎಕ್ಸಾಂಪಲ್ ಇದು ಮೂವಿಗೆ ನಾನು ಅಸೈಲಮ್ಗೆ ಹೋಗಿದ್ದೆ
ಕಂಪ್ಲೀಟ್ಲಿ, ಮತ್ತು ಮೆಂಟಲ್ ಹಾಸ್ಪಿಟಲ್ಸ್ಗೆ ಹೋಗಿದೆ ಕಂಪ್ಲೀಟ್ಲಿ. ಹೋಗಿಬಿಟ್ಟು ಅವರು ಯಾವ ಥರ ಇರ್ತಾರೆ ಅವ್ರ ಜೊತೆ ಕೂತ್ಕೊಂಡು ಜಸ್ಟ್ ಸಡನ್ನಾಗಿ ಯಾವ ಥರ ಚೇಂಜಸ್ ಬರುತ್ತದೆ. ಸಡನ್ನಾಗಿ ಒಂದು ಜನ ಬಂದು ಅಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಿ, ಸಡನ್ನಾಗಿ ಏನಾಯಿತು ಗೊತ್ತಿಲ್ಲ ಅವರು ಹೊಡೆದ್ರು. ನಾನು ಟ್ರೈಲರೆಲ್ಲ ನೋಡ್ತಾ ಇದ್ದೆ ಸರ್, ಲವರ್ ಬಾಯ್ ಕಾಣಿಸ್ಕೊಳ್ಳೋದು ಒಂಥರ ಇದೆ. ನೆಕ್ಸ್ಟು ಅದು ಲವ್ ಫೇಲ್ಯೂರ್ ಆಗಿ ಬರುವಂತಹ ಸೀನೇ ಬೇರೆ ಇದೆ. ಅದರಲ್ಲಿ ನೀವು ಲವ್ಗಿಂತ ಡಿಪ್ರೆಷನಲ್ಲಿರಬೇಕಾದ್ರೆ ಸ್ವಲ್ಪ ಚೇಂಜಸ್ ಜಾಸ್ತಿ ಕಾಣುತ್ತೆ. ಲವ್ ಮತ್ತು ಲವ್ ಫೇಲ್ಯೂರ್ ಇದು 2 ವರ್ಡ್ಸ್ ಇದೆ ಅಲ್ಲ, ಅದು ಕಾಮನ್ಲಿ ಆಗಿಬಿಟ್ಟಿದೆ. ಲವ್ ಅಂದರೆ ಏನು, ಪ್ರೀತಿ. ಓಕೆ, ಪ್ರೀತಿನೇ ಮುಖ್ಯ. ಪ್ರೀತಿದಲ್ಲಿ ಏನಾದರೂ ಇರಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕು. ಬಟ್ ಈ ಅಡ್ಜಸ್ಟ್ಮೆಂಟ್ಗೆ ಈ ಥರ ಕ್ಯಾರೆಕ್ಟರ್ ಸಿಕ್ಕಿದೆ ಅಲ್ಲ, ಈ ಥರ ಕ್ಯಾರೆಕ್ಟರ್ಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಕ್ಯಾರೆಕ್ಟರ್ ಥರ ಬರುತ್ತದೆ ಅಲ್ಲ, ಇದು ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಈ ಕಾಲದಲ್ಲಿ ಯಾವ ಥರ ಇರ್ತಾರೆ ಮತ್ತು ಏನು ಅವ್ರದ್ದು ಒಂದು ಮೆಸೇಜ್ನೂ ಸಿಕ್ಕಿದೆ. ಯಾಕೆ ಗೊತ್ತಾ, ಒಂದು ಜೀವನ ಪ್ರೀತಿ ಬಂದು ಒಂದು ನಂಬಿಕೆ, ಪ್ರೀತಿ ಬಂದು ಒಂದು ನಂಬಿಕೆ. ಇದರಲ್ಲಿ ನಾವು ಜಸ್ಟ್ ತೋರಿಸಿದ್ದೀವಿ, ಕಾಂಡಮ್ಸ್ ತೋರಿಸಿದ್ವಿ. ಯಾಕೆ ಗೊತ್ತಾ, ನಾವು ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್ನು ಮಾಡ್ತಾಯಿದ್ವಿ. ಪ್ಲಸ್ ಇದರಲ್ಲಿ ರಸಗಳು ತುಂಬಿದ್ವಿ, ಇದರಲ್ಲಿ ಜಸ್ಟ್ ಬಣ್ಣ ಎಲ್ಲ ತೋರಿಸಿದ್ವಿ, ಪೆನ್ ಕಲೆ ಎಲ್ಲ ತೋರಿಸಿದ್ವಿ. ಇದರಲ್ಲಿ ಪೇಂಟಿಂಗ್ ಜಾಸ್ತಿ ತೋರಿಸಿದ್ವಿ. ಓಕೆ, ನನ್ನ ಲೈಫ್ನಲ್ಲಿ ಏನೂ ಸ್ಕ್ರಿಪ್ಟೆಡ್ ಇಲ್ಲ. ನಂದು ಲೈಫ್ ಆಲ್ರೆಡಿ ದೇವರು ಸ್ಕ್ರಿಪ್ಟೆಡ್ ಮಾಡಿಬಿಟ್ಟಿದ್ದಾರೆ. ನನಗೆ ಏನೇನು ಬೇಕಾಗಿತ್ತು ದೇವರು ಆಟೋಮೆಟಿಕ್ಲಿ ಕೊಟ್ಟಿದ್ದಾರೆ. ಯಾಕೆ ಗೊತ್ತಾ, ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಬೇಕಾಗಿತ್ತು, ನಂದು ಆಲ್ಬಮ್ಸ್ ರಿಲೀಸ್ ಆಯಿತು. ನಾನು ಫಿಲ್ಮ್ಫೇರ್ ಅವಾರ್ಡ್ ತೊಗೊಳ್ಬೇಕಾಗಿತ್ತು, ಫಿಲ್ಮ್ಫೇರ್ ಅವಾರ್ಡ್ ತೊಗೊಂಡೆ. ರಾಜೀವ್ ಗಾಂಧಿ ಅವಾರ್ಡ್ ತೊಗೊಳ್ಬೇಕಾಗಿತ್ತು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ. ಕರ್ನಾಟಕ ಸ್ಟೇಟ್ ಅವಾರ್ಡ್ ತೊಗೊಳ್ಬೇಕಾಗಿತ್ತು, 3 ವರ್ಷ ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದೀನಿ. ನಂದು ಬುಕ್ಸ್ ರಿಲೀಸ್ ಆಗಬೇಕಾಗಿತ್ತು, ಬುಕ್ ರಿಲೀಸ್ ಮಾಡಿದ್ದೀನಿ. ನಂದು ಮೋಟಿವೇಶ್ನಲ್ ಟ್ರೈನಿಂಗ್ ಪೊಯೆಟ್ರಿ ಬುಕ್ ರಿಲೀಸ್ ಆಗಬೇಕಂತ ಟಾಪ್. ಇನ್ನೂ ಯಾರು ಬೇಕು, ಲತಾ ಮಂಗೇಶ್ಕರ್. ಯಾಕೆ ಗೊತ್ತಾ, ಮತ್ತು ಪುನೀತ್ ಸರ್, ಎಷ್ಟು ಕ್ಲೋಸ್ ಪುನೀತ್ ಸರ್. ಅದಾದಮೇಲೆ ಆ್ಯಕ್ಚುಲಿ ನನಗೆ ತುಂಬ ಅಂದರೆ ತುಂಬ ಹರ್ಟ್ ಆಯಿತು. ಯಾಕೆ ಗೊತ್ತಾ, ನಾನು ದುಬೈನಲ್ಲಿ ಇದ್ದೆ ಮತ್ತು ಇಲ್ಲಿ ಬಂದೆ. ಅದಕ್ಕೋಸ್ಕರ ಜಸ್ಟ್ ಯಾಕೆ ಗೊತ್ತಾ, ಆ ಥರ ಪ್ರೀತಿ, ಆ ಥರ ವಿಶ್ವಾಸ, ಆ ಥರ ಜನರು ನಾನು ಯಾವತ್ತೂ ನೋಡಲಿಲ್ಲ ನನ್ನ ಜೀವನದಲ್ಲಿ. ಆಲ್ಮೋಸ್ಟ್ ಆಲ್ ಓವರ್ ದಿ ವರ್ಲ್ಡ್ ಹೋಗಿದ್ದೀನಿ. ಬಟ್ ರಾಜ್ಕುಮಾರ್ ಫ್ಯಾಮ್ಲಿ ಇದ್ದಾರಲ್ಲ, ಶಿವಣ್ಣ, ರಾಘಣ್ಣ, ಪುನೀತ್, ಅವ್ರ ಫ್ಯಾಮ್ಲಿ, ಅವ್ರ ಮಕ್ಕಳು ಇದ್ದಾರಲ್ಲ, ಯಾಕೆಂದರೆ ಈ ಥರ ಜನರು ಓಕೆ ನನ್ನ ಜೀವನದಲ್ಲಿ ಯಾರಿಗೂ ನೋಡಲಿಲ್ಲ. ಯಾಕೆ ಗೊತ್ತಾ, ನಾನು ತುಂಬ ಅಂದರೆ ತುಂಬ, ರಾಘಣ್ಣ ಇರಲಿ, ಶಿವಣ್ಣ ಇರಲಿ, ಯಾಕೆ ಇಷ್ಟು ಪ್ರೀತಿ ಮತ್ತು ಇಷ್ಟು ಒಳ್ಳೆ ಜನರು. ಯಾಕೆ ಗೊತ್ತಾ, ಒಂದು ಹ್ಯುಮ್ಯಾನಿಸಮ್ ಅಂತ ಇದೆ. ಯಾಕೆಂದರೆ ಇದು ರಿಲಿಜನ್ ಮುಖ್ಯ ಅಲ್ಲ, ಮನುಷ್ಯತ್ವ ಮುಖ್ಯ. ಮತ್ತು ಎ ಪರ್ಸನ್ ಕ್ಯಾರಿಂಗ್ ಹ್ಯುಮ್ಯಾನಿಸಮ್ ವ್ಯಾಲ್ಯೂ, ಅವರು ಇನ್ನೂ ತನಕ ಅವ್ರ ಅಪ್ಪ ಕಾಲದಿಂದ, ಅವ್ರ ತಾತ ಕಾಲದಿಂದ ಇನ್ನೂ ತನಕ ಅವ್ರ ಮಕ್ಕಳು ಅದೇ ಇದು ನಡೆಸ್ಕೊಳ್ತಾ ಇದ್ದಾರೆ. ಅದೇ ಪ್ರೀತಿ ಅವ್ರ ಮನೆಯಲ್ಲಿ ಸಿಕ್ಕಿದೆ, ನನಗೆ ಸಾಕು ಅಷ್ಟೇ. ವಾವ್, ಸೂಪರ್ ಸರ್. ಹಂಗಾದ್ರೆ ರಾಜ್ಕುಮಾರ್ ಕುಟುಂಬ ಅಂದರೆ ದೊಡ್ಡ ಕುಟುಂಬನೇ ಅಂತಾರೆ. ಅಂಥದ್ರಲ್ಲಿ ನೀವು ಅವ್ರ ಜೊತೆ ಒಡನಾಟ ಇಟ್ಕೊಂಡಿರೋರು, ಆ ಫೀಲ್ ಅಪ್ಪು ಸರ್ ಬಗ್ಗೆನೇ ನೀವು ಮಾತಾಡ್ತಾ ಇದ್ರಿ. ಅವ್ರ ಬಗ್ಗೆ ನಾವು ಇನ್ಸ್ಪಿರೇಷನ್ ತೊಗೊಬೇಕು ಅಂದರೆ ನಿಮ್ಮಲ್ಲಿ ಯಾವ ಥರ ಇದು ಮಾಡ್ಬೋದು ಸರ್? ಅದು ಸರ್, ಅಪ್ಪು ಸರ್ ಬಂದು ಎಲ್ಲರಿಗೂ ಅಪ್ಪು ಇರ್ಬೋದು. ಇದರಲ್ಲಿ ರಾಜ್ಕುಮಾರ್ ಕಂಪ್ಲೀಟ್ ಫ್ಯಾಮ್ಲಿ ನನ್ನ ಹೃದಯದಲ್ಲಿ, ನನ್ನ ರಕ್ತದಲ್ಲಿ ಇದ್ದಾರೆ. ಯಾಕೆ ಗೊತ್ತಾ, ನಾನು ಕ್ಲೋಸ್ ಆಗಿ ಇದ್ಬಿಟ್ಟು ಅವ್ರದ್ದು ಜೀವನ ಯಾವ ಥರ ಕ್ಲೋಸ್ ನೋಡಿದ್ದೀನಿ ಅಂದರೆ, ಒಂದು ಚಿಕ್ಕ ಅವನು ಇರಲಿ, ಒಂದು ಲೈಟ್ ಮ್ಯಾನ್ ಇರಲಿ, ಒಂದು ಇದ್ದಿರಲಿ, ಯಾವ ಥರ ಪ್ರೀತಿ ಹಂಚ್ತಾರೆ ಅಂದರೆ ಅದೇ ಮುಖ್ಯ ರೀ ಜೀವನದಲ್ಲಿ. ನೋಡಿ, ಪುನೀತ್ ಸರ್ ಹೋದ್ಬಿಟ್ರು, ಬಟ್ ಇಷ್ಟು ಪ್ರೀತಿ ಎಲ್ಲ ಕಡೆಯಿಂದ ಅವ್ರಿಗೆ ಸಿಕ್ಕಿದೆ. ಅವರು ಇನ್ನೂ 5,000 ವರ್ಷ ಆದ್ರೂ ಅವ್ರಿಗೆ ಮರೆಯೋಕ್ಕೆ ಆಗಲ್ಲ. ಹೇಗೆ ಗೊತ್ತಾ, ನಮ್ಮ ಅಪ್ಪ ಯಾವತ್ತೂ ಹೇಳ್ತಾ ಇದ್ರು, ಈ ಕೈಗೆ ಕೊಟ್ಟರೆ ಆ ಕೈಗೆ ಗೊತ್ತಾಗ್ಬಾರ್ದು. ನಾನು ಮುಂದೆ ನೋಡಿದ್ದೀನಿ ಯಾವ ಥರ. ಯಾಕೆ ಗೊತ್ತಾ, ಅದೇ ಪ್ರೀತಿ ಅಂತ ಹೇಳೋದು. ಜೀವನದಲ್ಲಿ ಎಲ್ಲರಿಗಿಂತ ಪ್ರೀತಿನೇ ಮುಖ್ಯ. ಪ್ರೀತಿನೇ ನಿಮಗೆ ಉಳಿಸ್ಕೊಳ್ಳೋದು. ಏನು ಕಷ್ಟ ಬಂದ್ರೂ ಪ್ರೀತಿನೇ, ಕಷ್ಟ ಸುಖ ಎಲ್ಲ ಇದೆ, ಪ್ರೀತಿನೇ ಮುಖ್ಯ. ಆ ಪ್ರೀತಿ ಏನಿದೆ ಅಂತ ಈ ಫಿಲ್ಮ್ನಲ್ಲಿ ತೋರಿಸಿದ್ವಿ. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಮಾತಾಡ್ತಾ ಇದ್ದೀನಿ, ಇವಾಗ ಎಷ್ಟೋ ಜನ ನಿಮ್ಮ ಹತ್ರ ಇಂಟರ್ವ್ಯೂ ಮಾಡ್ತಾರೆ, ಎಷ್ಟೋ ಜನ ನೀವು ಮೀಟ್ ಮಾಡ್ತೀರಾ. ನನಗೆ ಸಾಯೋ ತನಕ ರಿಮೆಂಬರ್ ಮಾಡಬೇಕು ಅಂದರೆ, ನಾನು ಅಲ್ಲಿ ನಿಮ್ಮ ಹೃದಯದಲ್ಲಿ ಆ ಕೋಣೆಯಲ್ಲಿ ಒಂದು ಏನಾದರೂ ನಾನು ಆ ಪ್ರೀತಿ ಕೊಟ್ಟರೆ ಅದು ಇರೋದು. ಇಲ್ಲ ಅಂದರೆ ಜಸ್ಟ್ ಜನರಲ್ ಪಬ್ಲಿಕ್ ಥರ ಇದ್ಬಿಡುತ್ತೆ. ಒಂದೇ ನಿಮಿಷ ಸಾಕು ಪ್ರೀತಿ. ಇನ್ನು ಡೈರೆಕ್ಟರ್ ಬಗ್ಗೆ ಮಾತಾಡೋದಾದರೆ ಹೇಗಿತ್ತು ಸರ್ ಶೂಟಿಂಗ್ ಟೈಮಲ್ಲೆಲ್ಲ ಡೈರೆಕ್ಟರ್ ಜೊತೆ ಒಡನಾಟ? ಭರತ್ರಾಜ್ ಅಂತ ಆ್ಯಕ್ಚುಲಿ ಅವ್ರದ್ದು ಕಲೆ ಬಂದು ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಅವರು ಅಷ್ಟು ವರ್ಷದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ತಗೊಂಡ್ಬಿಟ್ಟು ಕಂಪ್ಲೀಟ್ಲಿ ಅವರು ಈ ಫಿಲ್ಮ್ಗೆ ಕಂಪ್ಲೀಟ್ ಎವ್ರಿ ಸೀನ್ನಲ್ಲಿ ಓಕೆ ನನ್ನ ಯಾವ ಥರ ಕ್ಯಾರೆಕ್ಟರ್ ಅವ್ರಿಗೆ ಬೇಕಾಗಿತ್ತು, ನನಗೆ ನ್ಯಾಚುರಲಿ ಅದೇ ಥರ ಕ್ಯಾರೆಕ್ಟರ್ಗೆ ನನಗೆ ಪೋರ್ಟ್ರೇ ಮಾಡೋಕ್ಕೆ ಅವಕಾಶ ಕೊಟ್ಟರು. ಇಲ್ಲ ಮತ್ತು ಅವರು ಏನು ಹೇಳಿದರು ನಾನು ಮಾಡಿದ್ದೀನಿ. ನನಗೆ ಡ್ಯಾನ್ಸ್ ಬರ್ತಾ ಇರಲಿಲ್ಲ, ಬಟ್ ಆನ್ ಸ್ಪಾಟ್ ಅವರು ಬಂದು ಡ್ಯಾನ್ಸ್ ಮಾಸ್ಟರ್ ಹೇಳ್ಕೊಟ್ರು, ನಾನು ಮಾಡಿದ್ದೀನಿ.
ಅದಕ್ಕೆ ಡ್ಯಾನ್ಸ್ನಲ್ಲಿ ಕಡಿಮೆ ಮಾಡಿಬಿಟ್ರು ಅಟ್ಲೀಸ್ಟ್ ಆ್ಯಕ್ಟಿಂಗಿಂದ ನಾನು ಹೊಡ್ಕೊಂಡು ಹೋಗಿದ್ದೀನಿ ಕೊತ್ತ ದಿನದಲ್ಲಿ ಅದರಲ್ಲಿ ನಾನು ಮಾಡಿದ್ದೀನಿ. ಯಾಕೆ ಗೊತ್ತಾ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಂದ್ರೆ ಒಂದು ಗುರು ಶಿಷ್ಯ ಪರಂಪರಾ ಅಂತ ಇರಬೇಕು. ಆ ಗುರು ಶಿಷ್ಯ ಪರಂಪರಾ ನನ್ನ ಡೈರೆಕ್ಟರ್ ಮತ್ತು ಮಾರುತಿ ಗೌಡ ಅಂತ ವೆರಿ ಗುಡ್ ಪ್ರೊಡ್ಯೂಸರ್. ಯಾಕೆ ಗೊತ್ತಾ, ಅವರು ಜಸ್ಟ್ ಏನು ಬೇಕು ಎಲ್ಲ ಇದರಲ್ಲಿ ಚೆನ್ನಾಗಿ ಕಾಣಿಸೋ, ಈ ಫ್ರೇಮ್ನಲ್ಲಿ ಅವರು ಚೆನ್ನಾಗಿ ಕಾಣಿಸ್ತಾರೆ, ಇದರಲ್ಲಿ ನಾವು ಪೇಂಟಿಂಗ್ ಆ ಥರ ಇರಬೇಕು, ಎಲ್ಲದರಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಇಲ್ಲಿ ತನಕ ನಾವು ಜೊತೆಗೆ ಇದ್ದೀವಿ. ಓಕೆ ಸರ್, ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಕೆಲವು ಘಟನೆಗಳು ನಡೀತವೆ. ಮೆಮೊರೇಬಲ್ ಘಟನೆ ಅಂದರೆ ಯಾವುದು ಸರ್ ನಿಮ್ಮ ಸಿನಿಮಾ ಶೂಟಿಂಗ್ ಟೈಮಲ್ಲಿ? ಮೆಮೊರೇಬಲ್, ಓಕೆ, 2 ಮೆಮೊರೇಬಲ್ಸ್ ಇದೆ. ಒಂದು ಆ್ಯಕ್ಟ್ ಬಂದು ಕಂಪ್ಲೀಟ್ಲಿ ನಾನು ಜಸ್ಟ್ ಒಂದು ಕಂಪ್ಲೀಟ್ ಭೂತ್ ಬಂಗ್ಲಾನಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೆ. ಕಂಪ್ಲೀಟ್ಲಿ ಅವರು ಹೇಳಿಲ್ಲ ಈ ಥರ ಸೀನ್ ಇದೆ ಅಂತ ಕಂಪ್ಲೀಟ್. ಓಕೆ, ನಾನು ನಕ್ಕೊಂಡು ಎಲ್ಲರೂ, ಯಾಕೆ ಗೊತ್ತಾ, ನನ್ನದು ಜೀವನ ಈ ಸೂಟ್ ಫಿಲ್ಮ್ ಇದೆಯಲ್ಲ ಅದರಿಂದ ಟೋಟ್ಲಿ ಇದರಲ್ಲಿ ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಬಟ್ ನನ್ನದು ಜೀವನ ಟೋಟ್ಲಿ ಡಿಫ್ರೆಂಟ್. ನಾನು ಯಾವತ್ತೂ ನಗ್ತಾ ಇರೋದು ಕಂಪ್ಲೀಟ್ಲಿ. ಆ ಭೂತ್ ಬಂಗ್ಲಾಗೆ ಹೋದ ತಕ್ಷಣ ನಾನು ಜಸ್ಟ್ ಕೂತ್ಕೊಂಡ್ಬಿಟ್ಟೆ ಕಂಪ್ಲೀಟ್ಲಿ. ನೀವು ಈ ಥರ ಕೂತ್ಕೊಳ್ಬೇಕು ಅಂತ ಹೇಳಿದರು. ನಾನು ಕೂತ್ಕೊಂಡ ತಕ್ಷಣ ಓಕೆ ಈ ಥರ ಡ್ಯಾನ್ಸ್ ಮಾಡಬೇಕು, ಈ ಥರ ಸಿಚುವೇಶನ್ ಇದೆ, ಈ ಥರ ಇದ್ದಿದೆ, ಈ ಥರ ಫೀಲಿಂಗ್ ಬರಬೇಕು. ಸರ್ ಏನು ಸರ್ ಇದು ಸ್ಕ್ರಿಪ್ಟ್ ಅಂತ ಹೇಳಿದ್ರು. ಇಲ್ಲ, ನೀವು ಜಸ್ಟ್ ಈ ಥರ ಫೀಲಿಂಗ್ಸ್ ನೀವು ತರಬೇಕು ಅಂತ ಹೇಳಿಬಿಟ್ರು. ಆಮೇಲೆ ನಾನು ಜಸ್ಟ್ ಓಕೆ ನಾನು ಏನೋ ಸ್ಟೋರಿ ಮಾಡಿಕೊಂಡು ನಾನಿದ್ದೆ. ಸಡನ್ಲಿ ನೋಡ್ತಾ ಇದ್ದೀನಿ ಯಕ್ಷಗಾನ ನನ್ನ ಹಿಂದೆ. ಓಕೆ, ಲೈವ್ನಲ್ಲಿ ಯಕ್ಷಗಾನ ಅವ್ರು ತೋರಿಸ್ಲಿಲ್ಲ ಇದ್ದಾರೆ ಅಂತ ಕಂಪ್ಲೀಟ್ಲಿ. ನನಗೆ ಜಸ್ಟ್ ಸಡನ್ನಾಗಿ ನಾನು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ವಿ. 1-2 ಅವರ್ಸ್ನಲ್ಲಿ ಪ್ಯಾಕಪ್ ವರ್ಲ್ಡ್ ಡ್ಯಾನ್ಸ್ ಕಂಪ್ಲೀಟ್ಲಿ. ಅದು ಒಂದು ಎಕ್ಸ್ಪೀರಿಯನ್ಸ್. ಮತ್ತು ಅಲ್ಲಿ ಆಲ್ಮೋಸ್ಟ್ ಎಷ್ಟು ಸೀನ್ಸ್ ನೀವು ನೋಡಿದ್ರೂ ಕಂಪ್ಲೀಟ್ಲಿ ಎವ್ರಿ ಸೀನಲ್ಲಿ ನಾನು ಟೋಟ್ಲಿ ಡಿಫ್ರೆಂಟ್ ಮಾಡಿದ್ದೀನಿ. ಮತ್ತು ಎವ್ರಿ ಫಿಲ್ಮ್ ಯುನೀಕ್ ಇದೆ. ಯಾಕೆ ಗೊತ್ತಾ, ಒಂದಿನ ಇವಾಗ ನಾವು ಏನಿದ್ದೀವಿ ಓಕೆ ನಾಳೆ ಇದೇ ಥರ ಇರಲ್ಲ. ಓಕೆ, ಅದಕ್ಕೋಸ್ಕರ ಇದು ದೊಡ್ಡ ಇದು. ಬಟ್ ಕೆಲವು ಸೀನ್ಸ್ ಇದೆ, ಇದಾದಮೇಲೆ ನೀವು ಯಾವಾಗ ಕೇಳ್ತೀರಾ ಒಂದು ಸ್ಕಿಟ್ ಮಾಡ್ತೀನಿ, ಪರವಾಗಿಲ್ಲ. ಇಲ್ಲ ಸರ್, ನಾನು ಕೇಳಕ್ಕೆ ಹೇಳ್ತೀನಿ. ಅದರಲ್ಲಿ ಕಲೆ ಇದ್ದರೆ ನೋಡ್ಬೋದು. ಇನ್ನು ನಿಮ್ಮ ಜೊತೆ ಕೋ ಆರ್ಟಿಸ್ಟ್ ನೋಡಿ, ಕೋ ಆರ್ಟಿಸ್ಟ್ ದಾನಿಲ್ ಕೋಟೆ ಅಂತ ಸ್ಟಾರ್ ಕ್ಯಾಸ್ಟಿಂಗ್ ಕೋ ಆರ್ಟಿಸ್ಟು ಇದ್ದಾರೆ ತುಂಬ ಜನ. ಯಾಕೆ ಗೊತ್ತಾ, ಇದರಲ್ಲಿ ಗಡ್ಡವಿಜಿ ಸರ್ ಆ್ಯಕ್ಚುಲಿ ನಿಜವಾಗ್ಲೂ ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ. ನೆಕ್ಸ್ಟ್ ನಾನು ಪ್ರೊಡಕ್ಷನ್ ಏನಾದರೂ ಮಾಡಿದರೆ 100% ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂತ ಕಂಪ್ಲೀಟ್ಲಿ. ಯಾಕೆ ಗೊತ್ತಾ, ಹೀ ಈಸ್ ಎ ವೆರಿ ಗುಡ್ ಆ್ಯಕ್ಟರ್. ಯಾವ ಥರ ಎನರ್ಜಿ, ಯಾವ ಥರ ಫೀಲಿಂಗ್, ಯಾವ ಥರ ಅವ್ರದ್ದು ಇದು. ಮತ್ತು ನಾಗೇಂದ್ರ ಪ್ರಸಾದ್ ಸರ್, ಜಮ್ ಆಫ್ ದಿಸ್ ವರ್ಲ್ಡ್. ಅವ್ರ ಬಗ್ಗೆ ಮಾತಾಡಂಗಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾಗೇಂದ್ರ ಪ್ರಸಾದ್ ಅವರು ಎಷ್ಟು ಸಿಂಪಲ್, ಎಷ್ಟು ದೊಡ್ಡ ಡೈರೆಕ್ಟರ್, ಎಷ್ಟು ಸಿಂಪಲ್, ಹಂಬಲ್ನೆಸ್, ಯಾವ ಥರ ಅವ್ರಿಗೆ ಇದು ಕಂಪ್ಲೀಟ್ಲಿ ನನಗೆ ನಿಜವಾಗ್ಲೂ. ಮತ್ತು ಶ್ರೀಧರ್ ಸರ್ ಮತ್ತು ಉಮೇಶ್ ಬಣಕರ್ ಸರ್, ಅದರಲ್ಲಿ ಅವರು ನನ್ನದು ಜೀವನದಲ್ಲಿ ವೆರಿ ಗುಡ್ ಫ್ರೆಂಡ್ಸ್ ಆಯೋ ತನಕನೂ ಒನ್ ಆಫ್ ಮೈ ಟಾಪೆಸ್ಟ್ ಫ್ರೆಂಡ್ ಇನ್ ಮೈ ಲೈಫ್ ಉಮೇಶ್ ಬಣಕರ್ ಸರ್. ಅವರು ಬಂದ ತಕ್ಷಣ ಯಾಕೆ ಗೊತ್ತಾ, ಅವ್ರದ್ದು ಮಾತಾಡೋದು ಸ್ಟೈಲ್ ಕಂಪ್ಲೀಟ್ ಆ್ಯಕ್ಟಿಂಗ್ದು. ಅವ್ರದ್ದು ಜೀವನದಲ್ಲಿ ಯಾವ ಥರ ಔಟ್ಸೈಡ್ ಜೀವನದಲ್ಲಿ ಇದ್ದಾರೆ ಆ್ಯಕ್ಟರ್ ಹೀಸ್, ಆ್ಯಂಡ್ ಈವನ್ ಇನ್ ಫಿಲ್ಮ್ ಆಲ್ಸೋ ಆ್ಯಕ್ಟ್. ನಿಮ್ಮ ಸಿನಿಮಾದಲ್ಲಿ ಸರ್ ನಿರ್ದೇಶಕರು ಇಂಪಾರ್ಟೆಂಟೇ ಆಗ್ತಾರೆ, ಪ್ರೊಡ್ಯೂಸರು ಇಂಪಾರ್ಟೆಂಟೇ ಆಗ್ತಾರೆ, ಟೆಕ್ನಿಕಲ್ ಡಿಪಾರ್ಟ್ಮೆಂಟೇ ಇಂಪಾರ್ಟೆಂಟ್ ಆಗುತ್ತೆ ಸರ್. ಎಲ್ಲ ಯಾವ ಥರ ನಡೀತಾ ಇತ್ತು ಸರ್ ಪ್ರೋಸೆಸ್ ಸಿನಿಮಾ ಶೂಟ್ ಟೈಮಲ್ಲಿ ನಿಮಗೆ? ಸರ್, ಈ ಸಿನಿಮಾದಲ್ಲಿ ಒಂದು ಲೈಟ್ ಮ್ಯಾನ್ ಇಮ್ರಾನಿಂದ ಹಿಡ್ಕೊಂಡು ಕಂಪ್ಲೀಟ್ಲಿ DOP ಕಿರಣ್ ಅವರು ಇರಲಿ, ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಕಿರಣ್ ಶಂಕರ್ ಇರಲಿ, ಮತ್ತು ನಮ್ಮದು ಎಡಿಟರ್ ಸುರೇಶ್ ಅವರು ಇರಲಿ, ಮತ್ತು ನಮ್ಮದು ಆತ್ಮೀಯದ ಭೀಷ್ಮ ಇರಲಿ, ಮತ್ತು ನಮ್ಮದು ಆಪೋಸಿಟ್ ಮಾಡಿದ್ರದ್ದು ಸುಜಯ್ ಆರ್ಯ. ಕಂಪ್ಲೀಟ್ಲಿ ಈ ಕುಟುಂಬ ಒಂದು ಫ್ಯಾಮ್ಲಿ ಥರ ನಾವು ಜಸ್ಟ್ ಏನು ಗೊತ್ತಾ ಅಲ್ಲೇನೇ ಆಡ್ತಾಯಿದ್ರು. ಇದು ಒಂದು ಫ್ಯಾಮ್ಲಿ ಥರ ಆಯಿತು. ನನ್ನದು ಜಾಬ್ ನಾನು ಏನು ಮಾಡಿದೆ, ಇದು ನನ್ನದು ಜಾಬ್ 10 to 9 ಜಾಬ್ ನಾನು ಮಾಡ್ತಾ ಇರೋದು. ಬಟ್ ನನಗೆ ತುಂಬ ಖುಷಿ ಆಯಿತು ವರ್ಕ್ ಮಾಡಿ. ಯಾಕೆ ಗೊತ್ತಾ, ನಾನು ಒಬ್ಬ ಸ್ಟೂಡೆಂಟಾಗಿ ವರ್ಕ್ ಮಾಡಿದ್ರದ್ದು ಇದರಲ್ಲಿ. ನಾನು ಒಂದು ಹೀರೋ ಥರ ಮಾಡಲಿಲ್ಲ, ಒಂದು ಸ್ಟೂಡೆಂಟ್ ಥರ ನಾನು ಮಾಡಿದ್ದೀನಿ. ಅದರಲ್ಲಿ ನಾನು 100 out of 100 ತೊಗೊಳ್ಬೇಕು ಅಂತ ನನಗೆ ಆಸೆ ಇತ್ತು ಕಂಪ್ಲೀಟ್ಲಿ. ಅಟ್ಲೀಸ್ಟ್ ಜನರು ಎಷ್ಟು ಜನ ನೋಡ್ತಾರೆ, ಅಟ್ಲೀಸ್ಟ್ ನಾನು ಆಮೇಲೆ ಹೇಳ್ಬೋದು 35 ಮಾರ್ಕ್ಸಿಂದ ನಾನು ಪಾಸ್ ಆಗಿದ್ದೀನಿ ಅಂತ ಹೇಳ್ಬೋದು ಅಂತ ಅಷ್ಟೇ. ಓಕೆ ಸರ್, ಸಿನಿಮಾದಲ್ಲಿ ನಾನು ನೋಡ್ದಂಗೆ ಒಂದು ಸೂಟ್ ಇಟ್ಕೊಂಡು ಒಂದು ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಸಿನಿಮಾ ಟೀಮ್ ಪೂರ ಸೇರಿಕೊಂಡು. ಬಟ್ ಆ ಸೂಟ್ ಎಲ್ಲ ಕಡೆನೂ ಪ್ರಚಾರ ಕೂಡ ಆಗ್ತಾ ಇದೆ. ನಿಮ್ಮ ಡೈರೆಕ್ಟರ್ ಇಂಟರ್ವ್ಯೂ ನಾನು ನೋಡಿದಾಗಲೂ ಅಷ್ಟೇ, ಜಯನಗರದಲ್ಲಿ ಅದೇ ಪೋಸ್ಟರ್ ಇಟ್ಕೊಂಡು ಹೋಗೋ ಬರೋಲ್ಲ ಏನು ಅಂತ ಕೇಳಿದ್ರೆ ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಇದೆ ಸರ್. ಯಾವ ಥರ ಸರ್ ಪಬ್ಲಿಸಿಟಿ ಮಾಡ್ತಾ ಇದ್ದೀರಾ ನೀವು? ಸರ್, ಯಾಕೆ ಗೊತ್ತಾ, ಇದರಲ್ಲಿ ಒಂದು ದೊಡ್ಡ
ಇನ್ವೆಸ್ಟ್ಮೆಂಟ್ ಥರ ಯಾಕೆ ಗೊತ್ತಾ, ತುಂಬ ಒಳ್ಳೆ ಮೂವಿ ಮಾಡಿದ್ವಿ. ಇನ್ವೆಸ್ಟ್ಮೆಂಟ್ಗೆ ತುಂಬ ಹುಡುಗರು, ಆಲ್ಮೋಸ್ಟ್ ಮೋರ್ ದೆನ್ 100 ಹುಡುಗರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಡೈರೆಕ್ಟರ್ ಇರಲಿ ಮತ್ತು ಪ್ರೊಡ್ಯೂಸರ್ ಇರಲಿ, ಫುಲ್ ಆಟೋಸ್ನಲ್ಲಿ ಹೋಗಿಬಿಟ್ಟು ಕಂಪ್ಲೀಟ್ಲಿ, ಯಾಕೆ ಗೊತ್ತಾ, ಆಟೋಗೆ ಹಂಚಕ್ಕೆ ಕಾಸು ಕೊಡಬೇಕು. ಇವರು ಆಟೋಸ್ ಅವರು ನಾವು ಹಾಕ್ಕೊಳ್ತೀವಿ ಅಂತ ಅವರು ಜಸ್ಟ್ ಹಾಕ್ಸ್ಕೊಂಡು ಅಷ್ಟು ಆಟೋಗಳು ಮತ್ತು ರೋಡ್ ಶೋಸ್ ಮತ್ತು ಪ್ರಚಾರ ಮಾಡುವವರು ಇರಲಿ ಕಂಪ್ಲೀಟ್ಲಿ, ಮತ್ತು ಎಲ್ಲ ರೋಡ್ ಗಲ್ಲಿಗಳಿಗೂ ಅದರಲ್ಲಿ ಡೈಲಾಗ್ ಇದೆ. ಓಕೆ, ನಾವು ಯಾವ ಥರ ಆರ್ಟಿಸ್ಟ್ಗೆ ಪ್ರಮೋಟ್ ಮಾಡಬೇಕಂದ್ರೆ ಎಲ್ಲ ಸಂತೆಗಳ ಪ್ರತಿ ಗಲ್ಲಿಗೂ ಹೋಗಿ ನಾವು ಪ್ರಚಾರ ಮಾಡಬೇಕು. ಇದರಲ್ಲಿನೂ ಅದೇ ಥರ ಆಗಿದೆ. ಆಲ್ಮೋಸ್ಟ್ ಮೈಸೂರು ಹೋಗಿದ್ರು, ಕುಶಾಲನಗರ್ ಹೋಗಿದ್ರು ಕಂಪ್ಲೀಟ್ಲಿ, ಇಲ್ಲಿ ಈ ಕಡೆ ಎಲ್ಲ ಆಲ್ಮೋಸ್ಟ್. ಮತ್ತು ನಮ್ಮ ಫೇಸ್ಬುಕ್ ಇರಲಿ ಕಂಪ್ಲೀಟ್ಲಿ, ಸ್ವಲ್ಪ ಜನ ಇದ್ದಾರೆ ಡಿಜಿಟಲ್ ಮಾರ್ಕೆಟಿಂಗ್ ಅವರು ಕಂಪ್ಲೀಟ್ಲಿ ಆ ಥರ ಉತ್ತಮ ಮಾರ್ಕೆಟಿಂಗ್ ಥರ ಮಾಡ್ತಾ ಇಲ್ಲ. ಯಾಕೆ ಗೊತ್ತಾ, ನಮ್ಮದು ಸಿನಿಮಾ ಮೇಲೆ ನಮಗೆ ನಂಬಿಕೆ ಇದೆ. ಈಗಿನ ಟ್ರೆಂಡಿಂಗಲ್ಲಿ ಸೂಟ್ ಆಗುತ್ತೆ ಸಿನಿಮಾ ನೋಡಿ, ನಾವು ದೇವ್ರಿಗೆ ನೋಡಿದ್ದೀವಾ? ಇಲ್ಲ ಇಲ್ಲ. ಅದ್ರಲ್ಲಿ ಅವ್ರ ಮೇಲೆ ಏನಿದೆ? ನಂಬಿಕೆ. ದೇವರು ಅಂತ ಸತ್ಯ ಅಂತ, ದೇವರು ಇದ್ದಾರೆ ಅಂತ, ಅದೇ ನಂಬಿಕೆ ನಾವು ಈ ಮೂವಿನಲ್ಲಿ ಇಕ್ಕಿದ್ದೀವಿ. ಯಾಕೆ ಗೊತ್ತಾ, ಈ ಮೂವಿನಲ್ಲಿ ಇಷ್ಟು ಜನ ವರ್ಕ್ ಮಾಡಿ, ಇಷ್ಟು ಜನದು ಸಾಧನೆ, ಇಷ್ಟು ಜನದು ಕನಸಿದೆ, ಮನಸ್ಸಿದೆ, ಅದ್ರಿಗೆ ಸೃಷ್ಟಿ ದೇವರು ಕೊಡಬೇಕು. ನೋಡಿ, ಜೀವನದಲ್ಲಿ ಯಾವತ್ತೂ ಸೃಷ್ಟಿ ಇದ್ದರೆ, ಓಕೆ, ಶ್ರೀವತ್ಸ ಸನ್ ಆಫ್ ಗಾಡ್ ಯಾವತ್ತೂ ಎಲ್ಲರೂ ಆಗ್ತಾರೆ. ಯಾಕೆಂದರೆ ಆ ಸೃಷ್ಟಿ ಚೆನ್ನಾಗಿದ್ದರೆ ಆವಾಗಲೇ ನೀವು ಮನಸ್ಸಿಂದ ಒಳ್ಳೆ ಪರ್ಸನ್ ಆಗೋದು. ಇದು ಎರಡಿದ್ರೆ ಶ್ರೇಯಾನ್ಸ್ ಆಟೋಮೆಟಿಕ್ಲಿ ಬರ್ತದೆ. ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ, ಡೈರೆಕ್ಟ್ಲಿ ಇದು ಫಿಲ್ಮ್ ಒಂದ್ಸಲಿ ನೋಡಲಿ. ನಮ್ಮ ಕಲೆಯಲ್ಲಿ ಮತ್ತು ನಮ್ಮ ಕಂಟೆಂಟ್ನಲ್ಲಿ, ನಮ್ಮದು ಆ್ಯಕ್ಟಿಂಗ್ನಲ್ಲಿ, ಓಕೆ, ಕಂಪ್ಲೀಟ್ಲಿ. ಇವಾಗ ಜಸ್ಟ್ ಫಹದ್ ಫಾಜಿಲ್ ಮತ್ತು ನಮಗೆ ಕಂಪೇರ್ ಮಾಡ್ತಾ ಇದ್ದರೆ ಅವರು ತುಂಬ ದೊಡ್ಡ ಆರ್ಟಿಸ್ಟ್ ಕಂಪ್ಲೀಟ್ಲಿ. ನಾನು ನಾಟ್ ಈವನ್ 1% ಆರ್ಟಿಸ್ಟ್, ಓಕೆ, ಕಂಪ್ಲೀಟ್ಲಿ. ಅದಕ್ಕೆ ಕಂಪೇರ್ ಮಾಡಿ ಟ್ರೋಲ್ ಪೇಜಸ್ನಲ್ಲಿ ನಮ್ಮ ಫ್ಯಾನ್ ಫಾಲೋವರ್ಸ್ ನನಗೆ ನೋಡಲೇ ಇಲ್ಲ ಯಾವತ್ತೂ. ಆ ಟ್ರೇಲರ್ ನೋಡಿಬಿಟ್ಟು ಕಂಪ್ಲೀಟ್ಲಿ ಇವಾಗ ನೋಡಿ ಟ್ರಾಲ್ ಪೇಜಸ್ನಲ್ಲಿ ಅವರು ಹಾಕ್ತಾ ಇದ್ದಾರೆ ಅಂದರೆ ಯಾವ ಥರ ಕಮೆಂಟ್ಸ್ ನಾನು ಜೀವನದಲ್ಲಿ ನೋಡಲೇ ಇಲ್ಲ ಕಂಪ್ಲೀಟ್ಲಿ. ಇಷ್ಟು ನನಗೆ ಜನರು ಲೈಕ್ ಮಾಡ್ತಾರೆ. ನನ್ನ ಯಾವತ್ತೂ ಮೀಡಿಯಾ ಮುಂದೆ ಬಂದಿಲ್ಲ, ನಾನು ಯಾವತ್ತೂ ಹಿಂಭಾಗ ಇದ್ದಿದ್ದು, ನನಗೆ ಮೀಡಿಯಾ ಪಬ್ಲಿಸಿಟಿ ಬೇಕಾಗಿರಲಿಲ್ಲ. ಇದೂ ಜಸ್ಟ್ ನಮ್ಮ ಫ್ರೆಂಡ್ ಹೇಳಿದ್ರಂತ ನಾನು ಜಸ್ಟ್ ಮಾಡ್ತಾಯಿದ್ದು. ನಾನು ಇಲ್ಲಿ ಬೇಡ ಅಂತ ನಾನು ಪೋಸ್ಟರ್ನಲ್ಲಿನೂ ನನ್ನ ಫೋಟೋಗ್ರಾಫ್ ಹಾಕಲಿಲ್ಲ. ಯಾಕೆ ಗೊತ್ತಾ, ಯಾಕೆ ಗೊತ್ತಾ, ನಂದು ಕಲೆಯಿಂದ ಜನರು ರೆಕಗ್ನೈಸ್ ಮಾಡಲಿ. ಹೀರೋ ಅಂತ ಇಲ್ಲ ನೋಡಿ, ಹೀರೋಯಿಸಮ್ ಶಾರ್ಟ್ ಲೈಫ್. ಇದು ಕಲೆ ಇದೆಯಲ್ಲ, ಆ ಕಲೆ ಬಂದು ಪ್ರೀತಿ ಸಾಯೋ ತನಕ ಇರ್ತದೆ. ನಾನು ಈ ಜನ್ಮದಿಂದ ಹೋದ್ರೂ ನನಗೆ ಹಿ ವಾಸ್ ಎ ಗುಡ್ ಆ್ಯಕ್ಟರ್ ಅಂತ ಹೇಳಿಬಿಟ್ರೆ ನನಗೆ ಅದೇ ನನಗೆ ಅವಾರ್ಡ್. ಹಾಂ, ಸೂಪರ್ ಸರ್. ಇತ್ತೀಚೆಗೆ ಕಷ್ಟಪಟ್ಟು ಸಿನಿಮಾ ಮಾಡ್ಬೋದು ಸರ್, ಅದೇ ಪ್ರಚಾರ ಮತ್ತು ಪಬ್ಲಿಸಿಟಿಯನ್ನು ತುಂಬ ಕಷ್ಟ. ಯಾಕೆಂದರೆ ಜನ ಥಿಯೇಟ್ರಿಗೆ ಕರ್ಕೊಂಬರೋದು ತುಂಬ ಕಷ್ಟ ಆಗ್ಬಿಟ್ಟಿದೆ ಈಗ. ನೀವು ಯಾವ ಥರ ಪ್ರಿಪೇರ್ ಮಾಡ್ಕೊಂಡಿರೋ ಸರ್ ನಿಮ್ಮ ಸಿನಿಮಾಗೆ? ನೋಡಿ, ನಾನು ಒಂದು ಮಾತು ಹೇಳ್ತೀನಿ, ಕರ್ನಾಟಕ, ಓಕೆ, ಕನ್ನಡ ಅಂತ ಹೇಳ್ತೀನಿ ಅಲ್ಲ, ನಿಮ್ಮೆಲ್ಲರಿಗೂ ಕನ್ನಡ ಇರ್ಬೋದು, ಬಟ್ ನನಗೆ ಕನ್ನಡ ನನ್ನದು ಹೃದಯದಿಂದ. ಯಾಕೆ ಗೊತ್ತಾ, ಇದಕ್ಕೆ ಎಷ್ಟು ಪ್ರೀತಿ ಇದೆ. ನಾನು ಸಾಯೋ ತನಕ ಇದೇ ಪ್ರೀತಿ, ಇದೇ ವಿಶ್ವಾಸ. ಬಟ್ ಸಿನಿಮಾಗೆ ಅಂದರೆ ಅಷ್ಟೇ ಪ್ರೀತಿ ಸಿನಿಮಾಗೆ ಇದೆ. ಓಕೆ, ಸಿನಿಮಾಗೋಸ್ಕರ ನಂದು ಜೀವನದಲ್ಲಿ ಏನು ಮಾಡಬೇಕು ನಾನು ಮಾಡ್ತೀನಿ 100%. ಇದರಲ್ಲಿ ಸ್ಟಾಪ್ ಆಗಲ್ಲ. ಯಾಕೆ ಗೊತ್ತಾ, ಒಂದು ಮಾತು ಹೇಳ್ತೀನಿ ನೋಡಿ, ಸಿನಿಮಾದು ಸೋಲು ಗೆಲ್ಲು ಇದೆ ಕಂಪ್ಲೀಟ್ಲಿ. ಓಕೆ, ನಂದು ಸ್ಪಿರಿಟ್ ಕಡಿಮೆ ಆಗಲ್ಲ. ಇದು ಏನಾದರೂ ಆಗಲಿ, ನಂದು ಸ್ಪಿರಿಟ್ ಕಡಿಮೆ ಆಗಲಿ. ಯಾಕೆ ಗೊತ್ತಾ, ಇದರಲ್ಲಿ ಆಲ್ರೆಡಿ ನಾನು ವಿನ್ನರ್. ಯಾಕೆ ಗೊತ್ತಾ, ಫಾರ್ ಎಕ್ಸಾಂಪಲ್ ನಾನು ಜಸ್ಟ್ ಹೇಳ್ತೀನಿ, ಇದರಲ್ಲಿ ನನಗೆ ಇಷ್ಟು ಕಾನ್ಫಿಡೆಂಟ್ ಬಂದುಬಿಟ್ಟಿದೆ ಇವಾಗ ಎಲ್ಲ ಕಡೆ. ನಂದು ಆ್ಯಕ್ಟಿಂಗ್ ಬಗ್ಗೆ, ನಂದು ಇದ್ರ ಬಗ್ಗೆ ನೋಡಿ, ಒಂದು ಡೈರೆಕ್ಟರ್ಗೆ ಒಂದು ಒಳ್ಳೆ ಆ್ಯಕ್ಟರ್ ಬೇಕು. ಯಾಕೆಂದರೆ ಕ್ಯಾಮ್ರಾಗೆ ನಾನು ಯಾವ ಥರ ಪ್ರೀತಿ ಮಾಡ್ತೀನಿ, ಕ್ಯಾಮ್ರಾ ನನಗೆ ಪ್ರೀತಿ ಮಾಡ್ತಾರೆ. ನೀವು ಯಾವುದಾದ್ರೂ ಸ್ಕಿಟ್ ಹೇಳಿ ಕಂಪ್ಲೀಟ್ಲಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಜಸ್ಟ್ ಡೈರೆಕ್ಟ್ಲಿ ಇವಾಗ ಯಾರಾದರೂ ಕರೀತಾ ಇದ್ದಾರೆ, ಇವಾಗ ಜಸ್ಟ್ ಕಮಲ್ ಅಂತ ಕರೆದ ತಕ್ಷಣ ಬೇರೆ ತುಂಬ ಆ್ಯಕ್ಟರ್ಸ್ ಇದ್ದಾರೆ, ಅವರು ಜಸ್ಟ್ ಡೈರೆಕ್ಟ್ಲಿ ಈ ಥರ ನೋಡ್ತಾರೆ. ಇದು ಡೈರೆಕ್ಟ್ಲಿ ನಮ್ಮ ಜೀವನದಲ್ಲಿ ಏನೂ ಮಾಡ್ತಾಯಿದ್ವಿ. ಆ್ಯಕ್ಟಿಂಗ್ ಅಂದರೆ ಏನು ಕಂಪ್ಲೀಟ್ಲಿ ನಾನು ಆ ಕ್ಯಾಮ್ರಾಗೆ ಮತ್ತು ಆ ಡೈರೆಕ್ಟರ್ಗೆ ಕಂಪ್ಲೀಟ್ಲಿ ಇವಾಗ ನಾನು ಜಸ್ಟ್ ಓದ್ತಾ ಇದ್ದೀನಿ ಕಂಪ್ಲೀಟ್ಲಿ. ಯಾರೋ ಕರೆದಿದ್ದಾರೆ, ನಾನು ಜಸ್ಟ್ ಫಸ್ಟ್ ನೋಡ್ತೀನಿ, ಅದಾದಮೇಲೆ ಇಲ್ಲಿ ಟರ್ನ್ ಮಾಡ್ತೀನಿ. ಕ್ಯಾಮ್ರಾ ಅದು ಲೈಕ್ ಮಾಡ್ತೀನಿ, ಅದೇ ಆ್ಯಕ್ಟಿಂಗ್. ಸೂಪರ್. ಅದಕ್ಕೋಸ್ಕರ ಅದು ಯಾವತ್ತೂ ಜೀವಿತಾಗಿ ಇರ್ತದೆ. ಇದಕ್ಕೆ ಸೋಲು ಗೆಲ್ಲು ಅಂತ ಏನಿಲ್ಲ. ಓಕೆ, ನಾನು ಹೇಳ್ತಾ ಇದ್ದೀನಿ, ಇದಕ್ಕೆ ನಾನು 1 lakh rupees ಚಾರ್ಜ್ ಮಾಡಿದರೆ ನೆಕ್ಸ್ಟ್ ಫಿಲ್ಮ್ಗೆ ಇದು ಓಡಲಿಲ್ಲ ಅಂದ್ರೂ 10 ಲಕ್ಷ ಕೇಳ್ತೀನಿ.
ನಾನು ಸುಮ್ಮನೆ ಹೇಳ್ತಾ ಇರೋದು 10 ಲಕ್ಷ ಕೇಳ್ತೀನಿ. ಯಾಕೆ ನಿಮ್ಮ ಫಿಲ್ಮ್ ಓಡಲಿಲ್ಲ ಅಂತ ಹೇಳಿದರೆ ಯಾರಾದರೂ ಪ್ರೊಡ್ಯೂಸರ್ಸ್, ನಾನು ಹೇಳ್ತೀನಿ ನೋಡಿ ಫಿಲ್ಮ್ ಬಗ್ಗೆ ನನಗೆ ಏನಿಲ್ಲ, ನಂದು ಕಲೆ ಮತ್ತು ನಂದು ಆ್ಯಕ್ಟಿಂಗ್ನಲ್ಲಿ ಏನಾದರೂ ಇದ್ದಿದೆ ಅದರಲ್ಲಿ ನಾನು ವಿನ್ನರ್ ಆಗಿದ್ದೀನಿ ಕಂಪ್ಲೀಟ್ಲಿ, ನಾನು ಚಾರ್ಜ್ ಮಾಡ್ಬೋದು ಅಂತ ಹೇಳ್ಬೋದು. ನೀವು ಈ ಥರ ಸರ್ ನಿಮ್ಮಲ್ಲಿ ಒಂದು ಆ್ಯಕ್ಟಿಂಗ್ ಹುಚ್ಚಿದೆ ಅನ್ನೋದು ನನಗೆ ಗೊತ್ತು ಸರ್. ನಾನು ತಿಳ್ಕೊಂಡಿರೋ ಮಟ್ಟಿಗೆ ಏನಕ್ಕೆ ಸರ್ ಅಷ್ಟೊಂದು ಆ್ಯಕ್ಟಿಂಗ್ ಮೇಲೆ ಹುಚ್ಚು? ಸರ್ ನಾನು ಜಸ್ಟ್ ಚೈಲ್ಡ್ಹುಡ್ನಿಂದ ಬೆಳೆದಿರೋದು, ಯಾಕೆಂದರೆ ದೊಡ್ಡವರು ರಾಜ್ಕುಮಾರ್ ಸರ್ ಮತ್ತು ಜಸ್ಟ್ ನಮ್ಮ ದಿಲೀಪ್ ಕುಮಾರ್ ಸರ್, ರಾಜೇಶ್ ಖನ್ನಾ ಮತ್ತು ನಮ್ಮ ಇವರು ವಿಷ್ಣುವರ್ಧನ್ ಸರ್ ಜೊತೆ ನಾನು ಜಸ್ಟ್ ತುಂಬ ಸಲ ಡಿನ್ನರ್ ಮಾಡಿದ್ದೀನಿ. ಅವ್ರು ಎಲ್ಲರ ಜೊತೆ ಇದ್ಬಿಟ್ಟು ನನಗೆ ಅವ್ರ ಥರ ನಾನು ಮನುಷ್ಯ ಆಗಬೇಕು. ಯಾಕೆ ಗೊತ್ತಾ, ಇವ್ರು ಎಲ್ಲರೂ ಇನ್ನೂ ನಾವು ಜಾಸ್ತಿ ಯಾಕೆ ಪ್ರೀತಿ ಮಾಡೋದು ಗೊತ್ತಾ ಅವ್ರಿಗೆ? ಯಾಕೆ ಗೊತ್ತಾ, ಈ ಮನಸ್ಸು ಕ್ಲಿಯರ್ ಇತ್ತು. ಈ ಥರ ಕಮರ್ಷಿಯಲೈಸೇಷನ್ ಇವಾಗ ಆ್ಯಕ್ಟರ್ಸ್ನಲ್ಲಿ ಏನು ಕಮರ್ಷಿಯಲೈಸೇಷನ್ ಇದೆ, ನಾನು ಯಾವತ್ತೂ ಈ ಥರ ದಿಲೀಪ್ ಕುಮಾರ್ ಸರ್ ಜೊತೆ ಈ ಥರ ಕೂತ್ಕೊಂಡು ನಾನು ತಿಂದಿದ್ದೀನಿ. ನಾನು ಏನು ಲಕ್ಕಿ ಆ್ಯಕ್ಚುಲಿ, ನಾನು ಏನು ಒಳ್ಳೆ ಮಾಡಿದ್ದೀನಿ, ನಮ್ಮ ಅಪ್ಪ ಅಮ್ಮದು ಆಶೀರ್ವಾದ. ನಮ್ಮ ಅಪ್ಪ ಅಮ್ಮ ಏನು ಒಳ್ಳೆ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ, ನಾನು ಈ ಫಿಲ್ಮ್ ಇಂಡಸ್ಟ್ರಿಯಿಂದನೇ ಇಲ್ಲ. ಫಸ್ಟ್ ಬುಕ್ ಲತಾ ಮಂಗೇಶ್ಕರ್ ರಿಲೀಸ್, ಅದಾದಮೇಲೆ ಧರ್ಮೇಂದರ್ಜಿ, ಅದಾದಮೇಲೆ ಅನಿಲ್ ಕಪೂರ್, ಅದಾದಮೇಲೆ ಜಸ್ಟ್ ಶಿವಣ್ಣ ಮತ್ತು ಇವರು ವಿಷ್ಣುವರ್ಧನ್ ಸರ್ ಮತ್ತು ದಿಗಂತ್ ಎಲ್ಲರೂ ಜೊತೆಗೆ ಇದ್ಬಿಟ್ಟು ಕಂಪ್ಲೀಟ್ಲಿ ನನಗೆ ನಾನು ಶೋ ಮಾಡಿದ್ದೆ ಕಂಪ್ಲೀಟ್ಲಿ ಒಂದು ರ್ಯಾಂಪಿಂಗ್ ಸ್ಟಾರ್ಸ್ ಅಂತ. ಇವರು ಶಿವರಾಜ್ ಕುಮಾರ್ ಫಸ್ಟ್ ಟೈಮ್ ಎವರ್ ವಾಕಿಂಗ್ ಆನ್ ದಿ ರ್ಯಾಂಪ್. ನಾನು 300 ಇಂಡಸ್ಟ್ರಿ ಪೀಪಲ್ ₹1 ನನಗೆ ಚಾರ್ಜ್ ಮಾಡಿಲ್ಲ. ಓಕೆ, ನಾನು ಥ್ಯಾಂಕ್ಸ್ ಹೇಳಬೇಕು ನಮ್ಮ ಫ್ರೆಂಡ್ ತರುಣ್ ಅಂತ ಇದ್ರು ಪ್ರೊಡ್ಯೂಸರ್, ಅವರು ತುಂಬ ಸಹಕಾರ ಮಾಡಿದರು ಕಂಪ್ಲೀಟ್ಲಿ. ಅವರು ತುಂಬ ಒಳ್ಳೆ ಫ್ರೆಂಡ್. ಅವರು ಜಸ್ಟ್ ನನಗೆ ಬೈ ಡಿಫಾಲ್ಟ್ ತೊಗೊಂಡು ಬಂದರು ಇಂಡಸ್ಟ್ರಿನಲ್ಲಿ. ಮತ್ತು ಆ ದಿನ ನಾನು ವಾಕ್ ಮಾಡಿದ್ದು ನನಗೆ ಆಲ್ಮೋಸ್ಟ್ ಆ ಟೈಮೇ ಶಿವಣ್ಣ ಜೊತೆ ಇದ್ದೀನಿ ಅಂತ 15 ಫಿಲ್ಮ್ಸ್ದು ನನಗೆ ಇದು ಬಂತು ಆಫರ್ಸ್ ಆ ಫಿಲ್ಮ್ಸ್ನಲ್ಲಿ ಏನಾಯಿತು, ಕಂಪ್ಲೀಟ್ಲಿ ನನಗೆ ತೊಗೊಂಡ್ಬಿಟ್ಟು ಶಿವಣ್ಣ ಜೊತೆ ಇದ್ದಾರೆ ಅಂತ ತೊಗೊಂಡ್ಬಿಟ್ಟು ಕಂಪ್ಲೀಟ್ಲಿ ಆ ಫಿಲ್ಮ್ಸ್ ತುಂಬ ಟೈಮ್ ಆಯಿತು ರಿಲೀಸ್ ಆಗೋಕ್ಕೆ. ಸ್ವಲ್ಪ ಜನ ಮಾಡಿದರು, ಸ್ವಲ್ಪ ಜನ ಇಲ್ಲ. ನಾನು ಫಿಲ್ಮ್ ಇಂಡಸ್ಟ್ರಿನೇ ಬೇಡ ಅಂತ ನಾನು ಜಸ್ಟ್ ಮನ್ಸು ಬಿಟ್ಟಿದ್ದೆ. ಬಟ್ ಇದು ಕಲೆ ಇದೆಯಲ್ಲ, ಅದು ಯಾವತ್ತೂ ನಮ್ಗೆ ಬಿಡಲ್ಲ. ಇವಾಗ ಎಷ್ಟು ಕಾನ್ಫಿಡೆಂಟ್ ಇದ್ದೀನಿ, ಇವಾಗ ನಾನೇ ಬೇಕಂದರೆ 40 ಫಿಲ್ಮ್ಸ್ ನಾನು ರಿಲೀಸ್ ಮಾಡ್ಬೋದು ಕಂಪ್ಲೀಟ್ಲಿ. ಅಷ್ಟು ಧೈರ್ಯ ಇದೆ. ಯಾವುದಾದ್ರೂ ಆ್ಯಕ್ಟಿಂಗ್ ಕೊಡಿ ನನಗೆ, ನೀವು ಒಂದು ಸೈಕೋ ಕ್ಯಾರೆಕ್ಟರ್ ಕೊಡ್ತೀರಾ, ಅಥವಾ ಒಂದು ಲವರ್ ಬಾಯ್ದು ಕೊಡ್ತೀರಾ, ಒಂದು ವಿಲನ್ದು ಕೊಡ್ತೀರಾ, ಮತ್ತು ಒಂದು ಜೋಕರ್ದು ಕೊಡ್ತೀರಾ, ಮಾಡ್ತಾ ಇದ್ದೀನಿ. ಓಕೆ, ಕಂಪ್ಲೀಟ್ಲಿ ಎಲ್ಲ ಥರ ಕ್ಯಾರೆಕ್ಟರ್ಸ್ ನನ್ನ ಜೀವನದ್ದು ಯಾವುದೇ ಕ್ಯಾರೆಕ್ಟರ್ ಆಗಲಿ ಆ್ಯಕ್ಟಿಂಗ್ ಮಾಡಬೇಕಷ್ಟೇ, ಆನ್ ಸ್ಪಾಟ್ ಅಷ್ಟೇ. ನಾನು ಏನು ಗೊತ್ತಾ, ಒಂದು ರೆಕಾರ್ಡರ್ ಥರ. ನೀವು ಇದರಲ್ಲಿ ಈ ಸಾಂಗ್ ಅಂತ ಪ್ಲೇ ಮಾಡಿದರೆ ನಾನು ಆ ಕಲೆಯಲ್ಲಿ ಆಡ್ತೀನಿ. ದೇವರು ನನಗೆ ಒಳ್ಳೆ ವಾಯ್ಸ್ ಕೊಟ್ಟಿದ್ದಾರೆ. ವಾಯ್ಸ್ ಆಫ್ ಪಂಕಜ್ ಉದಾಸ್ ಅಂತ ನನಗೆ ಟೈಟಲ್ ಸಿಕ್ಕಿದೆ. ಅಷ್ಟು ಆಲ್ಬಮ್ಸ್ ರಿಲೀಸ್ ಮಾಡಿದ್ರು. ಲಹರಿ ಮ್ಯೂಸಿಕ್ ಅವರು ರಿಲೀಸ್ ಮಾಡಿದ್ದಾರೆ. ನಂದು ಕಂಪ್ಲೀಟ್ಲಿ ಟಿ ಸೀರೀಸಿಂದ ರಿಲೀಸ್ ಆಗಿದೆ. ಇನ್ನು ಏನು ಬೇಕಪ್ಪ ಜೀವನದಲ್ಲಿ, ಒಂದೇ ಜೀವನದಲ್ಲಿ ಒಂದೇ ನಂದು ಜೀವನ. ಓಕೆ, ಆ ಒಂದು ಜೀವನದಲ್ಲಿ ಎಷ್ಟು ಮಟ್ಟಕ್ಕೆ ನಾನು ಎಲ್ಲ ಥರ ಜೀವನ ಕಷ್ಟ ನೋಡಿದ್ದೀನಿ, ಸುಖ ನೋಡಿದ್ದೀನಿ ಎಲ್ಲ. ಬಟ್ ಇದು ಕಲೆ ಇದೆಯಲ್ಲ, ಯಾವತ್ತೂ ನನಗೆ ಬಿಡಲಿಲ್ಲ. ಇವಾಗ ನನಗೆ ಒಳ್ಳೆ ಕಾನ್ಫಿಡೆನ್ಸ್. ನೀವು ಯಾವುದಾದ್ರೂ ಡೈರೆಕ್ಟರ್ಸ್ ಇಲ್ಲಿ ನನಗೆ ತೊಗೊಳ್ಳಿ, ಬಟ್ ನನಗೆ 3 ಮಿನಿಟ್ಸ್ ಸೀನ್ ಕೊಟ್ಟರು ನನ್ನ ಹೀರೋ ಬೇಕು ಅಂತ ಹೇಳಲ್ಲ. 3 ಮಿನಿಟ್ಸ್ ಸೀನ್ ಕೊಟ್ಟರು ಆ ರೋಲೆಕ್ಸ್ನಲ್ಲಿ ನಮ್ಮ ಸೂರ್ಯ ಅವರು ಯಾವ ಥರ ಮಾಡಿದ್ದಾರೆ, ಓಕೆ, ನಾನು ಆ ಥರ ನಾನು ಹಿಡ್ಕೊಂಡು ಹೋಗ್ತೀನಿ. ಅಷ್ಟು ನನಗೆ ಕಾನ್ಫಿಡೆಂಟ್ ಇದೆ ಸರ್. ಹಂಗಾದರೆ ನಿಮ್ಗೆ ಇಷ್ಟ ಬಂದಿದ್ದು, ನೀವು ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಯಾವ್ದಾರ ಒಂದು ಸೀನ್ ಇರ್ಬೋದು, ಇಲ್ಲಾಂದರೆ ನೀವಾಗಿ ಯಾವ್ದಾರ ಒಂದು ಸೀನ್ ಮಾಡೋದಾದ್ರೆ ಸರ್? ಈಗ ಸರ್ ಯಾವುದಾದ್ರೂ ಇಲ್ಲ, ಒಂದು ಸೂಟ್ನಲ್ಲಿ ಒಂದು ಸೀನ್ ಇದೆ. ಅದು ಜಸ್ಟ್ ಡೈರೆಕ್ಟರ್ ಅವರು ಜಸ್ಟ್ ಒಂದು ಕತ್ಲಿನಲ್ಲಿ ಈ ಥರ ಮಾಡಬೇಕು ಅಂತ ಹೇಳಿದರು. ನಾನು ಇದರಲ್ಲಿ ಏನು ಮಾಡಿದೆ, ಯಾವ ಥರ ಮಾಡಬೇಕು ಇದು ಸೀನ್ ಅಂತ. ಬಟ್ ಸ್ವಲ್ಪ 10 ಮಿನಿಟ್ಸ್ ಟೈಮ್ ತೊಗೊಂಡ್ಬಿಟ್ಟು ಸ್ಪಾಟ್ನಲ್ಲಿ ಕಂಪ್ಲೀಟ್ಲಿ ಆ ಸೀನ್ ನನಗೆ ತುಂಬ ಇಷ್ಟ. ಬಟ್ ಅದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಒಂದು ಡಾರ್ಕ್ ರೂಮ್ ಇದೆ, ನಾನು ಚೇರ್ನಲ್ಲಿ ರಿಲ್ಯಾಕ್ಸಿಂಗ್ ಚೇರ್ನಲ್ಲಿ ಕೂತ್ಕೊಂಡಿದ್ದೀನಿ. ನಾನು ಯೋಚನೆ ಮಾಡ್ತಾ ಇರೋದು ಕಂಪ್ಲೀಟ್ಲಿ. ಆ ಯೋಚನೆಯಲ್ಲಿ ಕಂಪ್ಲೀಟ್ಲಿ ಇದು ಪೇಂಟಿಂಗ್ಸ್ ಎಲ್ಲ ಕಡೆ ಇದೆ. ಓಕೆ, ನಾನು ಅದು ಜಸ್ಟ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ. ಓಕೆ, ನೀವೇ ಜಡ್ಜ್ ಮಾಡಿ ಅಷ್ಟೇ. ಓಕೆ, ನಂದು ಇದೆಲ್ಲ ನಂದು. ಆವತ್ತು ನಂದಿತ್ತು, ಇವತ್ತು ನಂದಲ್ಲ. ಓಯ್, ಆವತ್ತು ನಂದಿತ್ತು, ಇವತ್ತು ನಂದೆ. ಸಾರಿ. ಆ್ಯಕ್ಟಿಂಗ್ ವೈಸ್ ಸೂಪರ್ ಸರ್ ನೀವು. ಥ್ಯಾಂಕ್ ಯು.
ಸಿನಿಮಾದಲ್ಲಿ ಹಂಗೆ ಟೇಕ್ಗಳಲ್ಲಿ ನಾರ್ಮಲ್ ಆಗಿ ಟೇಕ್ ತೊಗೊಂಡಿರ್ತೀರ ಲೈನ್ ಜನರಲಿ ಬೈ ದಿ ಗ್ರೇಸ್ ಆಫ್ ಗಾಡ್ ಈ ಕಂಪ್ಲೀಟ್ ಸಿನಿಮಾ ಎಷ್ಟು ಸೀನ್ಸ್ ನಾನು ಮಾಡಿದ್ದೀನಿ 45 ಡೇಸ್, ನಂದು ಹೈಯೆಸ್ಟ್ ಬಂದು 2-3 ಟೇಕ್ಸ್. ವಾವ್ ಸೂಪರ್. ನನಗೆ ಗೊತ್ತಿಲ್ಲ ಯಾಕೆ ಗೊತ್ತಾ, ಜಸ್ಟ್ ನ್ಯಾಚುರಲಿ ಬಂದಿದೆ ಅಷ್ಟೇ. ಸೂಪರ್ ಸರ್. ಹಾಗಾದರೆ ಇನ್ನೇನು ಶುಕ್ರವಾರ 17ನೇ ತಾರೀಕು ಥಿಯೇಟ್ರಿಗೆ ಬರ್ತಾ ಇದ್ದೀರಾ? ತ್ರಿವೇಣಿಯಲ್ಲಿ ರಿಲೀಸ್ ಆಗ್ತಾ ಇದೆ. ತಾವು ಎಲ್ಲರೂ ಓಕೆ, ಆ್ಯಕ್ಚುಲಿ ನಿಮ್ಮದು ಆಲ್ಮೋಸ್ಟ್ ಒಂದು 5 lakh ಫಾಲೋವರ್ಸ್ ಇಂದ 10 lakh ಫಾಲೋವರ್ಸ್ ತನಕ ಇದ್ದಾರೆ. ಎಲ್ಲ ಫಾಲೋವರ್ಸ್ಗೆ ನಮ್ಮ ಅಭಿಮಾನಿ ದೇವರು ಅಂತ ಯಾಕೆ ಕರ್ತಾ ಇದ್ರು ರಾಜ್ಕುಮಾರ್ ಸರ್, ಯಾಕೆ ಗೊತ್ತಾ, ನಿಮ್ಮಿಂದ ನಮ್ಮದು ಜೀವನ ಆಗೋದು. ಓಕೆ, ಎಲ್ಲ ಮನೆಯಲ್ಲಿ ನನಗೆ ಒಂದು ಚಿಕ್ಕ ಮಗು ಥರ ಟ್ರೀಟ್ ಮಾಡಬೇಕು. ಯಾಕೆ ಗೊತ್ತಾ, ಈ ಹೃದಯದ ಕೋಣೆಯಲ್ಲಿ ಒಂದು ಚಿಕ್ಕ ಮಗು ಇದೆ. ಓಕೆ, ಆ ಚಿಕ್ಕ ಮಗು ಈ ಪ್ರಪಂಚ ನೋಡಿಬಿಟ್ಟು ದೊಡ್ಡ ಆಗ್ತಾ ಇಲ್ಲ. ಓಕೆ, ಅದೇ ಥರ ಇರಲಿ ಅಂತ ನಮ್ಮದು ಮಗು. ಆ ಮಗುಗೋಸ್ಕರ ನಿಮ್ಮದು ಮಗು ಅಂತ ಥಿಂಕ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಜೊತೆ, ನಿಮ್ಮ ಕುಟುಂಬ ಜೊತೆ ಯಾವ ಥರ ನೀವು ಮದುವೆಗೆ ಹೋಗ್ತೀರಾ ಆ ಥರ ನಮ್ಮ ಫಿಲ್ಮ್ಗೆ ಬನ್ನಿ. ಮತ್ತು ಯಾವ ಥರ ನೀವು ಓಟ್ ಹಾಕೋಕ್ಕೆ ಕುಟುಂಬ ಜೊತೆ ಪ್ರಚಾರ ಮಾಡಿಕೊಂಡು ಮಾಡ್ತೀರಾ. ಯಾಕೆ ಗೊತ್ತಾ, ನಾವು ಅಷ್ಟು ದೊಡ್ಡವರು ಇಲ್ಲ, ಬಟ್ ನೀವೇ ಇದಕ್ಕೆ ನನ್ನ ಫ್ಯಾಮ್ಲಿ ಮೆಂಬರ್ ಅಂತ. ಇಲ್ಲಿ 1.5 ಕೋಟಿ ಜನ, ಎಷ್ಟು ಜನ ಇದ್ದಾರೆ ಕಂಪ್ಲೀಟ್ಲಿ ನಮ್ಮ ಕನ್ನಡಿಗ ಇರಲಿ, ನಮ್ಮ ನಾರ್ತ್ ಇಂಡಿಯನ್ ಕ್ರೌಡ್ ಇರಲಿ, ಮಲಯಾಳೀಸ್ ಇರಲಿ. ಇವಾಗ ಜಸ್ಟ್ ಫಿಲ್ಮ್ ನೋಡೋಕ್ಕೆ ತುಂಬ ಮಲಯಾಳೀಸ್ಗಳು ಫ್ಯಾನ್ ಆಗಿಬಿಟ್ಟಿದ್ದಾರೆ, ಈ ಫಿಲ್ಮ್ ನೋಡಲೇಬೇಕು ಅಂತ. ನಾರ್ತ್ ಇಂಡಿಯನ್ಸ್ ಎಷ್ಟು ಒಂದು ಆಸಾಮಿ ಇದ್ದಾರೆ, ಯಾವ ಥರ ಆಸಾಮ್ನಲ್ಲಿ ಪ್ರಚಾರ ಮಾಡಿದ್ದಾರೆ. ಒಂದು ನಮ್ಮದು ಕೆಲಸ ಮಾಡ್ತಾ ಇದ್ದಾರೆ ಆಸಾಮ್ನಲ್ಲಿ ಮತ್ತು ಜಾರ್ಖಂಡ್ನಲ್ಲಿ ಮತ್ತು ಎಲ್ಲ ಕಡೆಯಿಂದ ಈ ಕನ್ನಡ ಫಿಲ್ಮ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಅದೇ ನನಗೆ ನಿಜವಾಗ್ಲೂ ನಾನು ಮಲ್ಕೊಂಡ್ರು ಒಂದು ಚಿಕ್ಕ ಮಗು ಥರ ಮಾಡ್ಕೊತೀನಿ. ಕಷ್ಟ ಎಲ್ಲರಿಗೂ ಇದೆ, ಇಲ್ಲ ಅಂತ ಇಲ್ಲ. ಓಕೆ, ದೊಡ್ಡವನು ಇರಲಿ ಚಿಕ್ಕವನು ಇರಲಿ ಎಲ್ಲರೂ ಇದ್ದಾರೆ. ಬಟ್ ಇದು ನಾನು ಮಲ್ಕೊಳ್ಳೋದು ಅಂದರೆ ನನಗೆ ಮಗು ಥರ ನಿದ್ರೆ ಬರೋದು ಅಂದರೆ ಯಾಕೆ ಗೊತ್ತಾ, ಈ ಪ್ರೀತಿ ಸಿಕ್ಕಿದೆಲ್ಲ ನನಗೆ ಹಣ ಮುಖ್ಯ ಅಲ್ಲ. ಈ ಪ್ರೀತಿ ನಾನು ಏನು ಲಕ್ಕಿ ಮಾಡಿದ್ದೀನಿ ಗೊತ್ತಿಲ್ಲ. ಯೋಗರಾಜ್ ಸರ್ ಇರಲಿ, ಮತ್ತು ನಮ್ಮದು ರಾಕ್ಲೈನ್ ವೆಂಕಟೇಶ್ ಸರ್ ಇರಲಿ, ಮತ್ತು ನಮ್ಮ ರಾಘಣ್ಣ ಇರಲಿ, ಶಿವಣ್ಣ ಇರಲಿ, ಪುನೀತ್ ಸರ್ ಇರಲಿ, ಧರ್ಮೇಂದ್ರ ಸರ್ ಇರಲಿ, ಸಲ್ಮಾನ್ ಖಾನ್ ಇರಲಿ, ಕಂಪ್ಲೀಟ್ಲಿ ಎಷ್ಟು ಜನ ನನಗೆ ಪ್ರೀತಿಯಿಂದ ನನಗೆ ಕಂಪ್ಲೀಟ್ಲಿ. ಇವಾಗ ಧ್ರುವ ಸರ್ಜಾಗೆ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಕಂಪ್ಲೀಟ್ಲಿ. ಅವರು ಜಸ್ಟ್ ಒಂದು 5 ಮಿನಿಟ್ಸ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು, ಅವರು ಅರ್ಧ ಗಂಟೆ ನನ್ನ ಜೊತೆಗೆ ಇಟ್ಕೊಂಡು ಇದು ಮಾಡಿದ್ದು. ಎಷ್ಟು ಪ್ರೀತಿ ಯಾಕೆ. ಆಮೇಲೆ ಒಂದು 5 ಡೇಸ್ ಮೇಲೆ ಆಮೇಲೆ ನನಗೆ ಫೋನ್ ಬಂತು ಅಲ್ಲಿಂದ. ಸಾಕಲ್ಲ, ಅದೇ ನನಗೆ ಅವಾರ್ಡ್. ಓಕೆ, ಹಾಗಾದರೆ ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲವರು ಹೀರೋ ಹೆಸರುಗಳನ್ನ ಹೇಳ್ತೀನಿ, ಅವರಿಂದ ನೀವು ಏನು ಕಲಿಯೋಕ್ಕೆ ಇಷ್ಟಪಡ್ತೀರಾ? ಓಕೆ ಫೈನ್. ಓಕೆ, ಪುನೀತ್ ರಾಜ್ಕುಮಾರ್ ಥರ ನಾನೂ ಆಗಬೇಕು ಮತ್ತು ನನ್ನ ಮಕ್ಕಳೂ ಆಗಬೇಕು. ಯಾಕೆ ಗೊತ್ತಾ, ಎ ಪರ್ಸನ್ ಕ್ಯಾರಿಂಗ್ ಹ್ಯುಮ್ಯಾನಿಸಮ್ ವ್ಯಾಲ್ಯೂ. ಓಕೆ, ಅವರೇ ಈ ಜೀವನದಲ್ಲಿ ದೊಡ್ಡ ಅಂತ ಹೇಳ್ತೀವಿ. ಅವ್ರಿಗೆ ನಾನು ಶ್ರೀವತ್ಸ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ, ಸನ್ ಆಫ್ ಗಾಡ್. ಯಾಕೆ ಗೊತ್ತಾ, ಅವರು ಯಾವ ಥರ ನಿಜ ಲೈಫ್ನಲ್ಲಿ ಯಾವ ಥರ ಇದ್ರು ಅಂತ ಹೇಳಿದರೆ ಪುನೀತ್ ಜಿ ಕಂಪ್ಲೀಟ್ಲಿ ನಿಜವಾಗ್ಲೂ ನಾನು ಈ ಕಾಲದಲ್ಲಿನೂ ಈ ಥರ ಜನರು ಇದ್ದಾರೆ ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ, ಅದೇ ಥರ ಒಂದು 5% ಬಂದರೆ ನಂದು ಜೀವನ ತೃಪ್ತಿ ಅಂತ. ಓಕೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ದು ಕಂಪ್ಲೀಟ್ಲಿ. ಯಾಕೆಂದರೆ ಅವ್ರದ್ದು ಲೈಫ್ ಅವ್ರದ್ದೇ ಸ್ಟೈಲ್ ಆ್ಯಂಡ್ ಹೀಸ್ ಎ ಜೆಮ್ ಆಫ್ ದಿಸ್ ವರ್ಲ್ಡ್. ಯಾಕೆ ಗೊತ್ತಾ, ಅವ್ರಿಗೆ ನಿಜವಾಗ್ಲೂ ಪ್ರೀತಿ ಯಾವ ಥರ ನಿಜ ಜನರು ಪ್ರೀತಿ ಮಾಡ್ತಾರೆ. ಓಕೆ, ತುಂಬ ಲಕ್ಕಿ. ಯಾಕೆ ಗೊತ್ತಾ, ಎಲ್ಲರದ್ದು ಡಿಫ್ರೆಂಟ್ ವೇರಿಯೇಷನ್ಸ್ ಇದೆ. ಅವರು ಒಂದು ಕಂಪ್ಲೀಟ್ಲಿ ಒಂದು ಡಾಮಿನೇಷನ್ ಥರ ಹೇಳ್ಬೋದು. ಮತ್ತು ಅವರು ವೆರಿ ಕ್ಲಿಯರ್ ಫ್ರಮ್ ಹಾರ್ಟ್. ಯಾರು ಪಟ ಅಂತ ಹೇಳ್ತಾರಲ್ಲ, ಅವ್ರ ಮನಸ್ಸಿನಲ್ಲಿ ಏನಿಲ್ಲ, ಅವ್ರ ಮನ್ಸು ಜೊತೆ ನಾವು ಮನಸ್ಸು ಸೇರಬೇಕು, ಅವರೇ ಒಳ್ಳೆ ಪರ್ಸನ್ ಅಂತ. ಓಕೆ, ಕಿಚ್ಚ ಸುದೀಪ್ ಸರ್ ಈಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್, ವೆರಿ ಕಮರ್ಷಿಯಲ್ ಪರ್ಸನ್, ಆ್ಯಂಡ್ ಹೀ ಈಸ್ ಸಲ್ಮಾನ್ ಖಾನ್ ಆಫ್ ಬ್ಯಾಂಗ್ಳೂರ್ ಕಂಪ್ಲೀಟ್ಲಿ, ಆ್ಯಂಡ್ ಎ ವೆರಿ ಸ್ಟೈಲಿಶ್ ಪರ್ಸನ್. ಆ್ಯಂಡ್ ಏನು ಮಾಡಿದ್ರು ಅವರು ಏನು ಹೇಳಿದ್ರು ಡೈರೆಕ್ಟ್, ಆ್ಯಂಡ್ ಹೀ ಈಸ್ ಎ ವೆರಿ ಲವಬಲ್ ಪರ್ಸನ್. ಇಲ್ಲಿ ಅಲ್ಲ, ಫುಲ್ ಬಾಂಬೆನಲ್ಲಿನೂ ಅವ್ರಿಗೆ ಎಷ್ಟು ಇಷ್ಟಪಡ್ತಾರೆ ಮಕ್ಕಿ ಆದಮೇಲೆ ಕಂಪ್ಲೀಟ್ಲಿ. ಸುದೀಪ್ ಸರ್ ಅಂದರೆ ಯಾಕೆ ಗೊತ್ತಾ, ಬಾಂಬೆನಲ್ಲಿ ಸ್ವಲ್ಪ ಅವ್ರಿಗೆ ಸುದೀಪ್ ಸರ್ ಅಂತ ರೆಸ್ಪೆಕ್ಟ್ ಕೊಡ್ತಾರೆ, ಅಷ್ಟು ರೆಸ್ಪೆಕ್ಟ್ ಕಂಪ್ಲೀಟ್ಲಿ. ಧ್ರುವ ಸರ್ಜಾ ಈಸ್ ಎ ಬಂಡಲ್ ಆಫ್ ಎನರ್ಜಿ, ಬಂಡಲ್ ಆಫ್ ಆ್ಯಕ್ಟಿಂಗ್ ಸ್ಕಿಲ್ ಕಂಪ್ಲೀಟ್ಲಿ. ಅವ್ರದ್ದು ಫ್ಯಾನ್ ಫಾಲೋವರ್ಸ್ ಅವ್ರ ಜೊತೆ ಇದ್ದಾರೆ ಕಂಪ್ಲೀಟ್ಲಿ. ಅವರು ಎಲ್ಲರಿಗೂ ಒಂದೇ ಸಮಾನ ಟ್ರೀಟ್ ಮಾಡ್ತಾರೆ ಕಂಪ್ಲೀಟ್ಲಿ, ಆ್ಯಂಡ್ ಹೀ ಈಸ್ ಎ ವೆರಿ ಗುಡ್ ಪರ್ಸನ್. ಲಾಸ್ಟಾಗಿ ಕೇಳೋದಾದರೆ ಶಿವಣ್ಣ ಸರ್. ಓಕೆ, ಇವಾಗ ಜಸ್ಟ್ ಅಲ್ಲಿ ಬಂದು ರಾಮ್ ಮತ್ತು ಲಕ್ಷ್ಮಣ್ಗೆ ಇವ್ರಿಗೆ ಹನುಮಾನ್ಗೆ ಕೇಳಿದರು,
ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಅಂತ. ಓಕೆ, ಇವಾಗ ನಿಜವಾದ್ದು ಒಂದು ಫಸ್ಟ್ ಟೈಮ್ ನಾನು ಹೇಳ್ತಾ ಇರೋದು ಶಿವಣ್ಣಗೆ ಇವತ್ತು. ಓಕೆ, ಅದು ಒಳಗಡೆ ಯಾರಿದ್ದಾರೆ ಅಂತ. ಓಕೆ, ಅವರು ಜಸ್ಟ್ ತೋರಿಸಿದ್ರೆ ಓಕೆ ರಾಮ್ ಮತ್ತು ಸೀತಾ ಅಂತ ಬಂದರು. ಈ ಹೃದಯದಲ್ಲಿ ಶಿವಣ್ಣ ಯಾವತ್ತೂ ಒಳಗಡೆ ಇದು ಓಪನ್ ಮಾಡಿ. ವಾವ್, ಸೂಪರ್ ಸರ್. 100% ಸಾಯೋ ತನಕ ಅದೇ. ಇನ್ನು ನಮ್ಮ ವೀಕ್ಷಕರಿಗೆ ಸರ್, ಇನ್ನೇನು ಶುಕ್ರವಾರ ರಿಲೀಸಿಂಗ್ ಇದೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ನಿಮ್ಮ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಹಂಬಲ್ಲಿ ನಿಮ್ಮ ಮನೆ ಹುಡುಗ ಆ್ಯಕ್ಟಿಂಗ್, ನಾನು ನಿಮ್ಮ ಮನೆ ಹುಡುಗ ಥರ ಇದ್ದೀನಿ ಎಲ್ಲರ ಮನೆಯಲ್ಲಿ. ಓಕೆ, ನಂದು ಒಂದು ಫ್ಯಾಮ್ಲಿ ಇಲ್ಲ, ಈ ಕರ್ನಾಟಕದಲ್ಲಿ ಎಷ್ಟು ಮನೆ ಇದೆ. ಓಕೆ, ಅವರು ಮನೆಯಲ್ಲಿ ನನಗೆ ಜಸ್ಟ್ ದಾಟಿ ತಗೊಳ್ರಿ. ಓಕೆ, ಒಂದು ಫಿಲ್ಮ್ಗೆ ಒಂದು ಸಲ ನಿಮ್ಮ ಫ್ಯಾಮ್ಲಿ ಜೊತೆ, ನಿಮ್ಮ ಫ್ರೆಂಡ್ ಜೊತೆ, ಒಂದು ಕುಟುಂಬ ಜೊತೆ, ಒಂದು ಫ್ಯಾಮ್ಲಿ ಜೊತೆ ಯಾವ ಥರ ನೀವು ಎಲೆಕ್ಷನ್ಗೆ ಮತ್ತು ಮದುವೆಗೆ ಹೋಗ್ತೀರಾ ಕುಟುಂಬ ಜೊತೆ ಒಂದು ತುಂಬಿ ಹೋಗ್ತೀರಾ. ಓಕೆ, ಇದೇ ಥರ ನಮ್ಮ ಫಿಲ್ಮ್ ನೋಡಿ ಒಂದ್ಸಲಿ ನೀವು ಜಸ್ಟ್ 100% ನಾನು ಹೇಳ್ತೀನಿ, ನಿಮಗೆ ಇಷ್ಟಪಡ್ತೀರಾ. ಮತ್ತು ಇದ್ರ ಗ್ಯಾರಂಟಿ ಕೊಡ್ತೀನಿ, ನೀವು ಮನೆಗೆ ಹೋದ್ರೂ ಅಟ್ಲೀಸ್ಟ್ ನಾನು ಆ ಫುಲ್ ದಿನ ಓಕೆ ಅಟ್ಲೀಸ್ಟ್ ಒಂದು 8 hours ನಾನು ನಿಮ್ಮ ಮನಸ್ಸಿನಲ್ಲಿ ಇರ್ತೀನಿ. ಇದು ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ ಸರ್, ಇನ್ನೊಂದು ಶುಕ್ರವಾರ, ಇದೇ ಶುಕ್ರವಾರ 17ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ.